ಬಹುತೇಕವಾಗಿ ಕನ್ಫರ್ಮ್ ಆಗಿದೆ, ಅಧಿಕೃತವಾದಂತ ಮಾಹಿತಿ ಬರ್ತಾ ಇದೆ, ಇದು ಭಯೋತ್ಪಾದಕ ದಾಳಿಯೇ ಅಂತ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನ ನೋಡಬೇಕು. ಈ ಒಂದು ದಾಳಿ ಹಿಂದೆ ಭಯೋತ್ಪಾದಕ ಸಂಘಟನೆಗಳಿರೋದು ಸ್ಪಷ್ಟವಾದಂತ ಮಾಹಿತಿ ಬರ್ತಾ ಇದೆ. ಇದು CNG ಬ್ಲಾಸ್ಟ್ ಅಲ್ಲ, ಬದಲಿಗೆ ದೊಡ್ಡ ಮಟ್ಟದ ಸ್ಫೋಟವಾಗಿರುವಂತ ಸಾಧ್ಯತೆ ಇದೆ, ಟೆರರಿಸ್ಟ್ ಅಟ್ಯಾಕೇ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಮತ್ತೆ ಭಾರತದ ಮೇಲೆ ಈ ಪುಲ್ವಾಮಾ ಭಾಗ 2 ನಡೀತಾ ದೆಹಲಿಯಲ್ಲಿ ನಡೆದಿದ್ದು ಉಗ್ರರ ಕೃತ್ಯ. ಯಾಕಂದ್ರೆ ಆ ದೃಶ್ಯಾವಳಿಗಳೇ ಹೇಳ್ತಾ ಇತ್ತು ಯಾವ ರೀತಿಯಾಗಿ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದು ಕೇವಲ ಒಂದು CNG ಕಾರ್ನ ಬ್ಲಾಸ್ಟ್ ಅಲ್ಲ, ಅದರಿಂದಾಗಿ ಅಷ್ಟು ದೊಡ್ಡ ಮಟ್ಟದ ಸ್ಫೋಟ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೃಶ್ಯಾವಳಿಗಳೇ ಅದಕ್ಕೆ ಸಾಕ್ಷಿಯಾಗಿತ್ತು. एक्सप्लोजन हुआ है उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई। जैसे ही इसकी खबर मिली हम सारी एजेंसीज जो है दिल्ली पुलिस, FSL, NIA, NSG उनकी टीम्स यहाँ पे आ चुकी हैं और हालात का जायजा भी ले रही है। हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा। इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी हालात का जायजा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनका फोन भी आया था, उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे जो भी नतीजा निकलेगा आपको बताया जाएगा। अभी इसको आकलन किया जा रहा है। ಅಧಿಕೃತ ಆಗಿದೆ, ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗಿರೋದು ಉಗ್ರರ ಕೃತ್ಯದಿಂದ ಅನ್ನುವಂಥದ್ದು. ಭಾರಿ ಪ್ರಮಾಣದ IED ಬಳಸಿ ದಾಳಿಯನ್ನ ಮಾಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ನಡೆದಿದ್ದು ಕೇವಲ ಕಾರಿನ ಬ್ಲಾಸ್ಟ್ ಅಲ್ಲ, ನಡೆಸಿದ್ದು ಉಗ್ರರ ಕೃತ್ಯ. ಎಲ್ಲೂ ಅಲ್ಲ, ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಮ್ಮ ಕೃತ್ಯವನ್ನ ನಡೆಸಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಭಾರತ ಬೆಚ್ಚಿ ಬಿದ್ದಿದೆ. ಕಾರಣ ಈಗಾಗಲೇ ಭಾರತ ತಕ್ಕ ಪಾಠವನ್ನ ಈ ಹಿಂದಿನಿಂದಲೂ ಕಲಿಸಿಕೊಂಡು ಬಂದಿತ್ತು. ಆದ್ರೆ ಇದೀಗ ತಾವು ನಿಮಗೆ ಸಮರ್ಥವಾಗಿ ಎದುರಾಳಿಗಳು ಅನ್ನೋದನ್ನ ಮತ್ತೆ ತೋರಿಸುವ ಕೆಲಸ ಉಗ್ರರಿಂದ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ದಾಳಿ ಆಗಿದೆ, ಬ್ಲಾಸ್ಟ್ ಆಗಿದೆ. IED ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಭಾರಿ ಪ್ರಮಾಣದ IED ಬಳಸಿ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳೇ ಹೇಳ್ತಾ ಇವೆ ಅಲ್ಲಿ ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು. ಕಾರಣ ಅಲ್ಲಿದ್ದಂತಹ 2 ಕಾರು ಮಾತ್ರ ಅಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲಾ ಕಾರುಗಳು, ವೆಹಿಕಲ್ಗಳು, ಆಟೋ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಅದರ ಸ್ಫೋಟ ತೀವ್ರತೆ ಆಗಿತ್ತು. ಆ ಒಂದು ತೀವ್ರತೆಯಿಂದಾಗಿಯೇ ಏನೆಲ್ಲ ನಡೆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ದೃಶ್ಯಗಳ ಸಮೇತವಾಗಿ ನೋಡಬಹುದು. IED ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ, ಉಗ್ರರ ಕೃತ್ಯ ಅನ್ನೋದು ಇದೀಗ ಸಾಬೀತಾಗಿದೆ. ಭಾರಿ ಪ್ರಮಾಣದ IED ಬಳಸಿ ದಾಳಿಯನ್ನ ಮಾಡಿದ್ದಾರೆ. ಇದೀಗ ಉಗ್ರರ ಹೆಜ್ಜೆಯ ಗುರುತಿನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು, ಸೇನೆ, NSG, NIA ಆಗಿರ್ಬೋದು, ಈಗಾಗಲೇ ದೆಹಲಿ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಅಧಿಕೃತವಾಗಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಾಗಲೇ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಫೋಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಾದ್ಯಂತ ಅಲರ್ಟ್ಗೆ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಮುಂಬೈ ಆಗಿರಬಹುದು ಅಥವಾ UP ಆಗಿರಬಹುದು, ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಭಾರತವನ್ನ ಕೆಣಕಿದ್ದಾರೆ ಉಗ್ರರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಕಾರಣದ ಬಗ್ಗೆ ಅಮಿತ್ ಶಾ ಅವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಎಷ್ಟೊತ್ತಿಗಾಯ್ತು, ಏನಾಯ್ತು, ಯಾವ ರೀತಿಯಾಗಿ ಆಗಿದೆ, ಇದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.
ಉಗ್ರರ ಕೈವಾಡದ ಶಂಕೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ ನಾವಿಲ್ಲಿ ಗಮನಿಸ್ತಾ ಇದ್ವಲ್ಲ, ಆ ಒಂದು ದಾಳಿ ಹೇಗಾಯ್ತು. 6:55 ವೇಳೆಗೆ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ಗೇಟ್ ನಂಬರ್ 1 ಬಳಿ ಈ ಒಂದು ಕಾರ್ ಬ್ಲಾಸ್ಟ್ ಆಗತ್ತೆ. ದಾಳಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ದಾಳಿ ಏನು, ಯಾವ ರೀತಿಯಾಗಾಯ್ತು, ಸ್ಫೋಟದ ಹಿಂದಿನ ಕಾರಣ ಏನು, ಏನೇನಾಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ಬಳಿ ಪಡ್ಕೊಂಡಿದ್ದಾರೆ. ನಿಮಗೆ ನೇರ ಪ್ರಸಾದ ದೃಶ್ಯಗಳಲ್ಲಿ ಕೂಡ ನಾವು ಆಗದಿಂದ ತೋರಿಸ್ತಾ ಇದ್ವಿ. ಅಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ, ಏನೇನಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಎಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಉಗ್ರರ ಕೃತ್ಯ ಅನ್ನೋದಕ್ಕೆ ಒಂದಷ್ಟು ನಮಗೆ ದೃಶ್ಯಾವಳಿಗಳು ಕೂಡ ಹೇಳ್ತಾ ಇದೆ. ಅಂತಹ ಒಂದು ಸ್ಫೋಟ, ಅದರ ತೀವ್ರತೆ, ಅಲ್ಲಿ ಆದಂತಹ ಅನಾಹುತಗಳು, ಸದ್ಯಕ್ಕೆ ಇದು ಉಗ್ರರ ಕೈವಾಡ ಅಂತಾನೆ ಅಂದ್ಕೊಳ್ಬಹುದಾ? ಸದ್ಯದ ಮಟ್ಟಿಗೆ ಇರತಕ್ಕಂತ ಮಾಹಿತಿಯನ್ನ ನೋಡೋದಾದ್ರೆ, ಅಲ್ಲಿ ನಡೆದಿರ್ತಕ್ಕಂಥ ಸ್ಫೋಟದ ವೈಖರಿಯನ್ನ ಗಮನಿಸೋದಾದ್ರೆ, ನಿಸ್ಸಂಶಯವಾಗಿ ಇದರ ಹಿಂದೆ ಉಗ್ರರ ಕೈವಾಡ ಇರುವಂತ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ ನವಿತಾ. ಆದ್ರೆ ಇಲ್ಲಿಯ ತನಕ ಯಾವುದೇ ಉಗ್ರ ಸಂಘಟನೆ ಇದರ ಅಧಿಕೃತ ಹೊಣೆಯನ್ನಂತೂ ಇಲ್ಲಿಯ ತನಕ ಹೊತ್ತಿಲ್ಲ. ನಾವೇ ಇದನ್ನ ಮಾಡಿದ್ವಿ ಅಂತೇಳಿ ಪ್ರತಿ ಬಾರಿ ಹೇಳಿಕೊಳ್ಳುವಂತ ಉಗ್ರ ಸಂಘಟನೆಗಳು ಇನ್ನೂ ತನಕ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಯನ್ನ ಆಡಿಲ್ಲ. ಹೀಗಾಗಿ ಇದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಪಾಕ್ ಪ್ರೇರಿತವಾಗಿರ್ತಕ್ಕಂಥ ಇಸ್ಲಾಮಿಕ್ ಸಂಘಟನೆಗಳಿದ್ದಾವ, ಅಥವಾ ಇದರ ಹಿಂದೆ ಏನಾದರೂ ಖಲಿಸ್ತಾನಿಗಳಿದ್ದಾರಾ? ಯಾಕಂದ್ರೆ ಖಲಿಸ್ತಾನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗ್ತಾ ಇದ್ರು. ಭಾರತಕ್ಕೆ ನೇರವಾದಂತಹ ಸವಾಲನ್ನ ಇದೇ ವಿದೇಶ, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಲ್ಲಿ ಕುಳಿತುಕೊಂಡು ಭಾರತಕ್ಕೆ ಧಮಕಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಪನ್ನು ಅಂತಕ್ಕಂಥ ಒಬ್ಬ ಹೇಡಿ ಉಗ್ರ, ಖಾಲಿಸ್ತಾನಿ ಉಗ್ರ, ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರನ್ನು ಕೂಡ ನಾವು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತ ಹೇಳಿಕೆಯನ್ನ ಆತ ಕೊಟ್ಟಿದ್ದ. ಹೀಗಾಗಿ ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಒಂದು ಕಡೆ ಭಾರತದ ಆರ್ಥಿಕತೆ ಗಟ್ಟಿ ಆಗ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಫೋಟ ಭಾರತದ ಪ್ರಮುಖವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರವನ್ನ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಆಗಿರಲಿಲ್ಲ. ಅಷ್ಟು ಕಟ್ಟುನಿಟ್ಟಿನ भद्रतेयन्ना आगे संपर्कದಲ್ಲಿ कितने ये बता पाना ट्रस्ट मी मेरे लिए अभी पॉसिबल नहीं है। मैंने अभी बस देखा वहाँ पे, मैंने अभी बात की, हमारे सीनियर से बात हुई, हमारे स्टाफ को बुलाया गया है अभी स्थिति में। अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है। कितने घायल हैं बता सकते हैं? घायल तो यहाँ पे 30 से ज्यादा ही है, बाकी अभी देखते हैं कितना क्या चल रहा है। ये मैं 10 के ऊपर है, बाकी अभी मैं पता ಸೊ ಈಗಾಗಲೇ ಹಾಸ್ಪಿಟಲ್ನಿಂದನೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಈಗ ಹಾಸ್ಪಿಟಲ್ನಲ್ಲಿ ಬಂದಿದ್ದಾರೆ. ಕಾರಣ ಈಗಾಗಲೇ ಅವರಿಗೆ ಸಾಕಷ್ಟು ಗಾಯ ಆಗಿದೆ. ಗಂಭೀರವಾದ ಗಾಯಗೊಂಡವರ ಸಂಖ್ಯೆ ಈಗಾಗಲೇ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ನಿಮಗೆ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಒಂದು ಕಾರ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅದರಕ್ಕಿಂತಲೇ ಮುಂದೆ ಎಲ್ಲೆಲ್ಲಿ ಅಕ್ಕಪಕ್ಕದಲ್ಲಿ ವೆಹಿಕಲ್ಗಳಿತ್ತೋ ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ವೆಹಿಕಲ್ಗಳು ಕೆಲವು ಕಡೆಗಳಲ್ಲಿ ಛಿದ್ರ ಆಗಿದೆ. ಆ ಎಲ್ಲಾ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಆ ಸ್ಫೋಟ ಯಾವ ರೀತಿಯಾಗಿ ಸಂಭವಿಸಿರಬಹುದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು. ಇಡೀ ಪ್ರದೇಶದ ದೃಶ್ಯಗಳನ್ನ ನೀವು ಗಮನಿಸಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಫೋಟ ಆಗಿದೆ ಅನ್ನೋದು ನಮಗೆ ದೃಶ್ಯಾವಳಿಗಳಲ್ಲಿ ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ಇಡೀ ಪ್ಲೇಸ್ ಅನ್ನ ಇದೀಗ ಅಲ್ಲಿ ಪೊಲೀಸರ ಆಗಿರ್ಬೋದು, NSG ಆಗಿರ್ಬೋದು, NIA ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಆಗ ನಡೆದಂತಹ ಸ್ಫೋಟ ಹೇಗಿತ್ತು ಅನ್ನುವಂಥದ್ದು, ಆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತ ಹೇಳಿ ನಮ್ಮ ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ನಡೆಸಿರಬಹುದು ಅಂತ ಹೇಳಲಾಗ್ತದೆ. ಈ ಒಂದು ವಿಧ್ವಂಸಕ ಕೃತ್ಯವನ್ನ ಅಧಿಕೃತವಾಗಿ ಅಧಿಕಾರಿಗಳು ಇನ್ನಷ್ಟೇ ಇದರ ಬಗ್ಗೆ ಸ್ಪಷ್ಟತೆಯನ್ನ ಪಡಿಸಬೇಕಾಗಿದೆ. ಭಯಾನಕ ಕ್ಷಣವನ್ನ ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಏನೇನು ಆಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು. ಸದ್ಯಕ್ಕೆ ಈಗ ಕೆಂಪುಕೋಟೆ ಬಳಿ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಅನೇಕರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಒಂದು ಸ್ಫೋಟದ ತೀವ್ರತೆಗೆ ಕಾರುಗಳು ಧಗಧಗಿಸಿದೆ, ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಕೇವಲ ಆ ಕಾರು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ದಂತಹ ವೆಹಿಕಲ್ಗಳಾಗಿರ್ಬೋದು, ಕೆಲವು ಮನೆಗಳಿಗೂ ಕೂಡ ಅಕ್ಕಪಕ್ಕದಲ್ಲಿ ಇದ್ದಂತಹ ಆ ಒಂದು ಕಂಜೆಸ್ಟೆಡ್ ಏರಿಯಾದಲ್ಲೇ ಸಾಕಷ್ಟು ರೀತಿಯಾದಂತಹ ಅನಾಹುತಗಳು ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ
ಆ ಒಂದು ಕಾರಿನ ತುಂಬಾ ಅಂದ್ರೆ 1 ಕಿಲೋಮೀಟರ್ ವರೆಗೂ ಕೂಡ ಆ ತೀವ್ರತೆ ಇತ್ತು. ಅಕ್ಕಪಕ್ಕದ ವೆಹಿಕಲ್ಗಳು ಅಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲವೂ ಕೂಡ ಪುಡಿ ಪುಡಿ ಆಗಿರುವಂತದ್ದು. 6:52 ಹೊತ್ತಿಗೆ ಸ್ಫೋಟ ಸಂಭವಿಸಿದೆ. ಸಂಜೆ 6:52 ಸಮಯಕ್ಕೆ ಸರಿಯಾಗಿ ಸ್ಫೋಟ ಸಂಭವಿಸಿದೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು. ಒಂದು ಕಾರ್ ಸ್ಫೋಟ ಆಗಿದೆ ಅಂತ ಹೇಳಿ ದೆಹಲಿ ಕಮಿಷನರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. FSL, NSG, ವಿಧಿ ವಿಜ್ಞಾನ ತಜ್ಞರು, ಸಾಕಷ್ಟು ಅಧಿಕಾರಿಗಳು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು ಬಂದಿದ್ದಾರೆ. FSL, NSG ಆಗಿರ್ಬೋದು, ಜೊತೆಗೆ ಈಗಾಗಲೇ ದೆಹಲಿ ಪೊಲೀಸರು ಆಗಮಿಸಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಫೋಟದ ಕಾರಣಗಳ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶೀಘ್ರವೇ ಸ್ಫೋಟದ ನಿಖರತೆ ತಿಳಿಯುತ್ತೆ ಅಂತ ಹೇಳಿ ಇದೀಗ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ತನಿಖೆ ಆಗ್ಬೇಕು. ಇನ್ನು ಮುಂದೆ ಇರೋದು ಏನು, ಯಾರು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಐಡಿಗಳನ್ನ ಇಲ್ಲಿ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು ಅನ್ನುವ ಮಾಹಿತಿಯನ್ನ ಈಗಾಗಲೇ ಕಮಿಷನರ್ ಹೇಳಿದ್ದಾರೆ. आज करीब 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है। उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई। जैसे ही इसकी खबर मिली, हम सारी एजेंसीज जो है दिल्ली पुलिस, FSL, NIA, NSG, उनकी टीम्स यहाँ पे आ चुकी हैं और हालात का जायजा भी ले रही है। हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा। इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಶಂಕಿತನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ದೆಹಲಿ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ದೆಹಲಿ ಸ್ಫೋಟ ಆಗಿರೋದು 6:52 ಈಗ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆತನನ್ನ ಬಾಯ್ಬಿಡಿಸುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಒಂದು ಕಡೆ ಈ ಒಂದು ಬ್ಲಾಸ್ಟ್ ಆದಂತಹ ಸ್ಥಳ ಏನಿದೆ ಅಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಲ್ರೆಡಿ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ ಪೊಲೀಸರು. ಆತನಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಶಂಕಿತನನ್ನ ಬಂಧಿಸಿ ಉಗ್ರರ ಕೈವಾಡ ಇದೆಯಾ ಇದರಲ್ಲಿ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಸ್ಥಳದಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳು. NSG ಆಗಿರ್ಬೋದು, NIA ಆಗಿರ್ಬೋದು, ದೆಹಲಿ ಪೊಲೀಸರು ಆಗಿರ್ಬೋದು, FSL ಟೀಮ್ಸ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದಿದೆ. ಬಾಂಬ್ ಪರಿಶೀಲನಾ ದಳ ಎಲ್ಲರೂ ಕೂಡ ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲಿಯ ಈ ಒಂದು ಸ್ಫೋಟದ ತೀವ್ರತೆ ಜೊತೆಗೆ ಈ ಸ್ಫೋಟ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. यहाँ से गाड़ी हटाओ और वहाँ लेके जाओ। तो हमने जैसे ही सुना हम सीधा गाड़ी वहाँ पर लेके पहुँचे अपनी, और वहाँ पे पहुँचे हमें सिर्फ वहाँ पर बॉडी मिली है। हमें जो 4-5 बोडियाँ मिली, हमारी 10-1 गाड़ियाँ वहाँ पर गई थी, लेकिन हमें 4-5 बोडियाँ मिली। हमने बोडियाँ उठाई और हम यहाँ पर लेकर आए बस। आपने 4-5 बॉडी जी जी जी। अब उनकी कंडीशन कैसी थी? उनकी कंडीशन तो डेड बॉडी है मैडम, वो तो अलग अलग पार्ट्स में थी, उठा के उनको गाड़ी में रखा गया और सीधा हॉस्पिटल। कुछ इंजर्ड पेशेंट को भी नहीं नहीं नहीं, इंजर्ड कोई भी नहीं उसमें। नहीं हमारी किसी से बात नहीं हुई। अभी हमारे स्ट्रेचर वगैरह सब अंदर ही हैं, बॉडी जो भी गई हुई है सारे हमारे स्ट्रेचर भी अंदर ही हैं गाड़ियों के। आपके किससे कॉल आया था कि मैडम कॉल नहीं आई थी मेरे पास, मैं आपको बता रहा हूँ ना, पुलिस वाले आए थे जो हमारी बीट के, उन्होंने बताया था मैं, उनसे पता लगा हमें और हम सीधा पहुँचे वहाँ पर बस जी। फिर आप जब यहाँ पे आए तब आप किसी डॉक्टर से मिले? नहीं नहीं मैडम, डॉक्टर से नहीं मिले, अभी तो हमारी अंदर ही स्ट्रेचर वगैरह 4-5 बोडियाँ लाएंगे मैडम। अच्छा, टोटल 4-5 बॉडी। और भी बोडियाँ हैं लेकिन वो उनका तो पता नहीं है कैसे लेकर आए। बैटरी रिक्शे में कोई इंजर्ड भी है उसमें, ब्लास्ट होने के 5 ದೆಹಲಿ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸಾವನ್ನಪ್ಪಿದವರ ಬಗ್ಗೆ LNJP ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಈಗ ಬಂದಿರುವ ಮಾಹಿತಿ, ವೈದ್ಯರೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ದೆಹಲಿಯ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ LNJPಯ ವೈದ್ಯರು ಈಗ ನೀಡಿದ್ದಾರೆ.
ಸ್ಫೋಟದ ಭೀಕರತೆಗೆ 30ರಿಂದ 40ಕ್ಕೂ ಹೆಚ್ಚು ಜನ ಗಾಯ ಆಗಿದ್ದಾರೆ. ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಯಾರ ಕಂಡೀಷನ್ ಅನ್ನು ಈಗ ಸದ್ಯಕ್ಕೆ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸ್ಫೋಟದ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಆ ಒಂದು ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಈಗಾಗಲೇ ಅಲ್ಲಿನ ದೆಹಲಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು, ಕಾರ್ನಲ್ಲಿ ಬ್ಲಾಸ್ಟ್, ರೆಡ್ ಲೈಟ್ ಹಾಕೊಂಡು ಬಂದಿರುವಂತಹ ಒಂದು ಕಾರ್ ಅದು, ಅದರಲ್ಲಿ ಪ್ರಯಾಣಿಕರು ಕೂಡ ಇದ್ರು, ಬ್ಲಾಸ್ಟ್ ಆಗ್ತೆ ಅನ್ನುವಂತಹ ಒಂದು ಸಂದರ್ಭ, ಅದರ ಸ್ಫೋಟದ ತೀವ್ರತೆಯನ್ನು ಕೂಡ ನೀವಿಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है। घायल तो यहाँ पे 30 से ज्यादा ही है, बाकी अभी देखते हैं कितना क्या चल रहा है। ये मैं 10 के ऊपर है, बाकी अभी मैं पता अभी बहुत सारे स्टाफ को मैं नंबर ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದಕ್ಕೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಏರ್ ಮಾರ್ಷಲ್ ಮುರಳಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಿಮಿತಾ ಅವರೇ. ಎಸ್, ಈಗಾಗಲೇ ಅಧಿಕೃತವಾಗಿ ಉಗ್ರರ ಒಂದು ಕೃತ್ಯ ಅಂತ ಹೇಳೋದಕ್ಕೆ ಆಗದಿದ್ರು ಕೂಡ ದೃಶ್ಯಾವಳಿಗಳು ಹೇಳ್ತಾ ಇದೆ ಸರ್, ಒಂದು ಭೀಕರ ಸ್ಫೋಟಕ್ಕೆ ಸಾಕ್ಷಿಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಅನ್ನುವಂಥದ್ದು. ಉಗ್ರರ ಕೈವಾಡ ಅನ್ನುವಂಥದ್ದನ್ನ ನಾವು ಹೇಳಬಹುದಾ ಇಲ್ಲಿ? ಹೇಗೆ, ಜೊತೆಗೆ ತನಿಖೆ ಮುಂದೆ ಹೇಗೆ ಸಾಗುತ್ತೆ? ನಿಮಿತಾ ಅವರೇ, ಈಗ ಆ ಭೀಕರತೆ ನೋಡಿದ್ರೆ ಇದನ್ನ ಬ್ಲಾಸ್ಟ್ ಇದು ಉಗ್ರರ ಕೃತ್ಯ ಅಂತ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದೇನಾದ್ರು ಈಕೋ ಮಾರುತಿ ಈಕೋ ವ್ಯಾನು ಇದ್ರಲ್ಲಿ ಗ್ಯಾಸ್ ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆಗಿದ್ರೆ ಈ ತರ ಇದನ್ನ ಭಯಂಕರವಾಗಿ ಅಲ್ಲಿ ಸ್ಫೋಟ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಿದ್ದು ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪೂರ್ತಿಯ ಈಕೋ ವ್ಯಾನ್ ಭರ್ತಿ ಎಕ್ಸ್ಪ್ಲೋಸಿವ್ಸ್ ಇತ್ತು. ಅದರಲ್ಲಿ ಒಂದಿಬ್ರು ಡ್ರೈವರ್ಸು ಇದ್ರು. ಅದು ರೆಡ್ ಲೈಟ್ ಅಲ್ಲಿ ನಿಂತ್ಕೊಂಡು ತಕ್ಷಣ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಇಂದ ಅಲ್ಲಿ ಸುತ್ತಮುತ್ತ ಇರೋರು ಕಾರ್ಗಳು ಪೂರ್ತಿ ನಿರ್ನಾಮ ಆಗಿದೆ. ಅದಕ್ಕೆ ಇವತ್ತು ಈಗ ಬಂದಿರೋ ನೀವು ಸುದ್ದಿ ಪ್ರಕಾರ 10 ಜನ ಸತ್ತಿದ್ದಾರೆ. ಆಮೇಲೆ 30 ಜನ ಬಹಳ ಇದನ್ನ ಗಂಭೀರವಾಗಿ ಇದನ್ನ ಅವ್ರಿಗೆ ಗಾಯ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದ್ರ ಒಂದು ವಿಷಯ ನಾವು ಗಮನಿಸಲೇಬೇಕು. ನೋಡಿ, 2-3 ದಿವಸಗಳಿಂದ ಹೇಳಿಕೆಗಳು ಬರ್ತಾನೆ ಇದೆ. POK ಇಂದ ಹೇಳಿಕೆ ಬಂದಿದೆ. ಆ ಸೈಫುಲ್ಲಾ ಅವನು ರ್ಯಾಲಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಇದನ್ನ ಹಫೀಜ್ ಸಯೀದ್ ಸುಮ್ಮನೆ ಕೂತಿಲ್ಲ, ಅವರು ಒಂದು ಬಹಳ ದೊಡ್ಡ ಇದನ್ನ ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಆ ಪ್ಲಾನು ಬಾಂಗ್ಲಾದೇಶ್ ಮೂಲಕ ಇದನ್ನ ಇಂಡಿಯಾಗೆ ತಗೊಂಡ್ಬರ್ತಾರೆ ಅನ್ನೋ ಮಾತು ಅವನು ಆಡಿದ್ದಾನೆ. ಸೊ ಇವೆಲ್ಲ ಕಳೆದ 1-2 ತಿಂಗಳಿಂದ ಬಹಳ ಬೇಕಾದಷ್ಟು ಈ ತರ ಪ್ಲಾನ್ಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ನಮ್ಮ ಇಂಟೆಲಿಜೆನ್ಸ್ಗೆ ಬಂದಿದೆ. ಸೊ ಅವೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾವು ನೋಡೋದಾದ್ರೆ ಈ ರೆಡ್ ಫೋರ್ಟ್ ಅಲ್ಲಿ ಆಗಿರೋ ಕೃತ್ಯ ಖಂಡಿತ ಭಯೋತ್ಪಾದಕರ ಕೃತ್ಯ ಅಂತ ಹೇಳೋದ್ರಲ್ಲಿ ಏನು ಸಂದೇಹವಿಲ್ಲ. ಸರ್, ಅಲ್ಲಿ ಯಾವ ರೀತಿಯಾಗಿ ಭದ್ರತೆ ಇರುತ್ತೆ ಸರ್? ರೆಡ್ ಫೋರ್ಟ್ ಅಲ್ಲಿ ಬಹಳ ವಿಪರೀತ ಟೈಟ್ ಸೆಕ್ಯೂರಿಟಿ ಇದೆ. ಅದು ಏನು ನೋಡಿ, ಈ ಬ್ಲಾಸ್ಟ್ ಆಗಿರೋದು ಮೆಟ್ರೋ ಗೇಟ್ ನಂಬರ್ 1 ಮೆಟ್ರೋ ಸ್ಟೇಷನ್ ಹತ್ರ ಆಗಿದೆ. ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲೇ ಬೇಕಾದಷ್ಟು ಇದನ್ನ ಪೊಲೀಸ್ ಇರ್ತಾರೆ. ಆಮೇಲೆ ಗೇಟ್ 1 ಇಷ್ಟೊತ್ತಿಗೆ ಮುಚ್ಚಿಬಿಟ್ಟಿರ್ತಾರೆ, 6:30-7 ಗಂಟೆಗೆ ಮುಚ್ಚಿಬಿಟ್ಟಿರ್ತಾರೆ. ಆದ್ರೆ ಬಹಳ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಪೊಲೀಸ್ ಚೆಕ್ ಪೋಸ್ಟ್ ಇಂದ ಅವ್ರಿಗೆ ಮುಂದೆ ಹೋಗಕ್ಕಾಗಲ್ಲ. ಇದರಿಂದ ಇದನ್ನ ಐಡಿಯಾ ಇಟ್ಕೊಂಡು ಅವರು ರೆಡ್ ಲೈಟ್ ಅಲ್ಲಿ ಯಾವಾಗ ಟ್ರಾಫಿಕ್ ಲೈಟ್ ಅಲ್ಲಿ ನಿಂತ್ಕೋತ ಗಾಡಿ ಆಗ ಬ್ಲಾಸ್ಟ್ ಆಗಿದೆ. ಅಂದ್ರೆ ಇದು ಆ ಬ್ಲಾಸ್ಟ್ ಜೊತೆಗೆ ಆ ಡ್ರೈವರು ಅಥವಾ ಆ ಕಾರ್ನಲ್ಲಿ ಇರುವಂತಹ ಪ್ರಯಾಣಿಕರು ಸತ್ತು ಹೋಗಿದಾರಾ ಅಥವಾ ಇದು ಯಾವ ತರ ಕೃತ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಸದ್ಯದಲ್ಲಿ NIA ಟೀಮ್ ಅಲ್ಲಿದೆ. ಅವರು ಪೂರ್ತಿ ಒಂದ್ಸಾರಿ ಇನ್ವೆಸ್ಟಿಗೇಟ್ ಮಾಡಿ ಅವರು ಕಂಡು ಹಿಡಿದ ಮೇಲೆ ಮುಂದಿನ ಇದನ್ನ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಈಗ ಸದ್ಯದಲ್ಲಿ ಪಿಕ್ಚರ್ ಬಹಳ ಒಂಥರ ಅನ್ಸರ್ಟನ್ ಆಗಿದೆ. ಇದು ಡೆಲಿಬರೇಟ್ ಆಗ್ತಾ ಅಲ್ಲಿ ಬಂದು ಕಾರ್ ನಿಲ್ಸ್ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡಿರೋದು ಅಂತ ಈಗ ಎಲ್ಲರ ಮನಸ್ಸಲ್ಲೂ ಇದೇ ಹುಟ್ಟಿರೋ ಅಂತ ಪ್ರಶ್ನೆ ಇದು. ಯಾಕಂದ್ರೆ ಸರ್, ಆ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಅಕ್ಕಪಕ್ಕದ ವೆಹಿಕಲ್ಗಳಾಗಿರ್ಬೋದು, ಆ ಕಡೆ ಈ ಕಡೆ ಇದ್ದಂತಹ ಒಂದು ಕಟ್ಟಡಗಳಾಗ್ಬೋದು, ಎಲ್ಲವೂ ಕೂಡ ಈ ಒಂದು ಘಟನೆಯಲ್ಲಿ ಒಂದ್ ಕಡೆ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲವೂ ಕೂಡ ಚಿತ್ರ ಆಗಿದೆ, ಸುಟ್ಟು ಕರಕಲಾಗಿದೆ. ಅಷ್ಟರ ಮಟ್ಟಿಗೆ ಅಷ್ಟು ಒಂದು ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಕೂಡ ಆ ವೆಹಿಕಲ್ಗಳಿಗೆ ಅದರಿಂದ ಎಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸ್ಫೋಟ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಹೊಂದಿರಬಹುದು ಅಂತ ಹೇಳಿ.
ಹೌದು ನಮಿತಾ ಅವರೇ, ಇವತ್ತು ಇದು ಸೂಯಿಸೈಡ್ ಬಾಂಬಿಂಗ್ ಅನ್ನೋ ಇದನ್ನ ಒಂದು ಡೌಟು ಎಲ್ಲ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ನಮಗೆ ಇರೋದು ಡೌಟ್ ಅದೇ, ಸೂಯಿಸೈಡ್ ಬಾಂಬಿಂಗು ಅದನ್ನು ಡೆಲ್ಲಿನಲ್ಲಿ ರೆಡ್ ಫೋರ್ಟ್ ಹತ್ರ, ಮೆಟ್ರೋ ಸ್ಟೇಷನ್ ಹತ್ರ, ಇದನ್ನು ಊಹೆಗೂ ಕಲ್ಪನೆಗೂ ಮಿತಿ ಮೀರಿದ್ದು. ಈ ತರ ಒಂದು ಪ್ರಶ್ನೆ ಹುಟ್ಟುತ್ತೆ, ಅಂದ್ರೆ ಭಯೋತ್ಪಾದಕರು ಎಲ್ಲಿ ಬೇಕಾದ್ರೂ ಹೋಗಿ ಯಾವ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನುಗ್ಗಿ ನಮ್ಮನ್ನು ಹೊಡಿಬೋದಾ? ರಾಷ್ಟ್ರ ರಾಜಧಾನಿಯಲ್ಲೇ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ರಾಜ್ಯಗಳ, ಬೇರೆ ಪ್ರದೇಶಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು. ಏನು ಅದು ರಾಜಧಾನಿಯಲ್ಲಿ ಎಲ್ಲಿ ಎಂಥ ಕಡೆ ರೆಡ್ ಫೋರ್ಟ್ ಅಲ್ಲಿ ಎಂಥ ಬಹಳ ತುಂಬಾ ಬೇಕಾದಷ್ಟು ಜನಗಳ ಓಡಾಟ ಇದೆ. ಬಹಳ ಅದ ಪಕ್ಕದಲ್ಲೇ ಚಾಂದ್ನಿ ಚೌಕ್ ಇದೆ, ಇದನ್ನ ಜುಮಾ ಮಸ್ಜಿದ್ ಇದೆ, ಅಲ್ಲಿ ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ. ಅದು ತುಂಬಾ ನರ್ವ್ ಸೆಂಟರ್ ಅದು. ಆಮೇಲೆ ಅದು ಬಹಳ ಬಿಗ್ಗೆಸ್ಟ್ ಟ್ರೇಡ್ ಸೆಂಟರ್ ಅದು. ಎಲ್ಲ ಇಡೀ ಯಾರ್ಯಾರು ಡೆಲ್ಲಿ ನೋಡಕ್ ಹೋಗ್ತಾರೋ ಅವರು ಫಸ್ಟ್ ಅಲ್ಲೇ ಚಾಂದ್ನಿ ಚೌಕ್ ಹೋಗ್ತಾರೆ ಎಲ್ಲ ಸಾಮಾನುಗಳು ಖರೀದಿ ಮಾಡಕ್ಕೆ. ಆಮೇಲೆ ಎಲ್ಲಾರ್ಗೂ ರೆಡ್ ಫೋರ್ಟ್ ನೋಡ್ಬೇಕು ಅಂತ ಒಂದು ಜಾಗ. ಅಲ್ಲಿ ಇವರು ಇಷ್ಟು ಒಂಥರ ರಾಜಾರೋಷವಾಗಿ ಮಾಡಿರೋದು ನೋಡಿದ್ರೆ ವಿಪರೀತ ಆಶ್ಚರ್ಯ ಆಗತ್ತೆ. ನೋಡಿ, ಈ ಸಮಯದಲ್ಲಿ ಒಂದು ಮಾತು ನಾನು ಹೇಳಬೇಕು ಅಂತ ನನ್ಗನ್ಸತ್ತೆ. ನಾವು ಆಪರೇಷನ್ ಸಿಂಧೂರ್ ಇದಲ್ಲ, ಅದನ್ನ ಸ್ವಲ್ಪ ಜಾಸ್ತಿನೇ ನಾವು ಅದರ ಮೇಲೆ ನಾವು ಭಾಷೆಗಳನ್ನ ಕೊಟ್ಕೊಂಡು ಅದು ಒಂಥರ ಸ್ವಲ್ಪ ಜಾಸ್ತಿನೇ ಅದಕ್ಕೆ ನಾವು ಪಬ್ಲಿಸಿಟಿ ಕೊಟ್ವಿ. ನಾವು ಬಹಳ ನಮ್ಮ ಪಾಡಿಗೆ ನಾವು ಪೂರ್ತಿ ಆ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿದಿದ್ರೆ ಇದ್ರೊಳಗೆ ಮೇ ತಿಂಗಳಲ್ಲಿ ಇದು ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನನ್ಗನ್ಸತ್ತೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ನಾವು ಆಗ ನಾವು ಸರಿಯಾದ ಒಂದು ನಿರ್ಣಯ ತಗೋಬೇಕಾಗಿತ್ತು. ಅದನ್ನ ನಾವು ತಗೊಂಡಿಲ್ವೋ? ಹಲೋ, ಎಸ್ ಸರ್, ಅದ ತಗೊಂಡಿದವೋ ಇಲ್ವೋ ಅನ್ನುವಂತಹ ಇವತ್ತು ಡೌಟ್ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ನೋಡಿ, ಯಾವ ತರ ನ್ಯೂ ನಾರ್ಮಲ್ ಅಲ್ಲ ಇದು. ಅವ್ರು ಬಂದು ನಾವು ಹೊಡೆದು ನಮ್ಮನ್ನು ಸಾಯಿಸಿದ್ದಾರೆ. ಈಗ ನಮಗ್ ಗೊತ್ತು ಅಂತ ಅಲ್ಲ ಅವ್ರಿಗೆ ಯಾರವರು, LET-ನವರ ಅಥವಾ JEM-ನವರ ಒಪ್ಕೊಂಡಿಲ್ಲ ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೂಡ ಈಗ ಆಗ್ತಾ ಇದೆ, ನೋಡೋಣ ಸರ್. ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ದೆಹಲಿಯಲ್ಲಿ ಸ್ಫೋಟಕ್ಕೆ ಈಗ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಬಾಂಬೆ ಆಗಿರ್ಬೋದು, ಮಧ್ಯಪ್ರದೇಶ, UP-ಯಲ್ಲಿ ಕೂಡ ಈಗ ಅಲರ್ಟ್ ಮಾಡಲಾಗಿದೆ ಅಂತ. ಈಗ ಈ ಒಂದು ಸ್ಫೋಟದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ ದೆಹಲಿಯಲ್ಲಿ. ಈಗ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಮಾಡಬೇಕು, ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಭದ್ರತೆಯನ್ನ ಕೊಡಬೇಕು, ರಾತ್ರಿಯೂ ಗಸ್ತು ಹೆಚ್ಚಳ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ಕಮಿಷನರ್ ನೀಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಬೇಕು, ಲಾಡ್ಜ್ನಲ್ಲಿ ತಂಗಿರೋ ಹೊರ ರಾಜ್ಯದವರ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಎಲ್ಲರಿಗೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಪರ್ ಪ್ರೈಮ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟ ಮತ್ತು ಆ ಸ್ಫೋಟಕ್ಕೆ ಸಂಬಂಧಿಸಿರುವಂತಹ ಬಹಳಷ್ಟು ವಿಚಾರಗಳು ಈಗ ಒಂದೊಂದಾಗಿ ಹೊರಬರ್ತಾ ಇದ್ದಾವೆ. ಅದೆಲ್ಲದರ ಬಗ್ಗಿನ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ, 10 ಮಂದಿ ಸ್ಥಳದಲ್ಲೇ ಸಾವು, 20ಕ್ಕೂ ಹೆಚ್ಚು ಮಂದಿಗೆ ಗಾಯ. ಉಗ್ರ ಕೃತ್ಯದ ಬಗ್ಗೆ ಶಂಕೆ. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟದ ತನಿಖೆ, ಸ್ಥಳದಲ್ಲಿ ಬೀಡು ಬಿಟ್ಟ NIA, NSG. ದೆಹಲಿಯಾದ್ಯಂತ ಹೈ ಅಲರ್ಟ್. ಬೆಚ್ಚಿ ಬೀಳಿಸಿದ ರಾಷ್ಟ್ರ ರಾಜಧಾನಿಯಲ್ಲಿನ ಸ್ಫೋಟದ ತೀವ್ರತೆಗೆ ಬೆಚ್ಚಿ ಬಿದ್ದ ದೆಹಲಿಯ ಜನತೆ, ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ.
ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ಪೊಲೀಸರ ದಾಳಿ 2900 ಕೆಜಿಯಷ್ಟು ಸ್ಫೋಟಕಗಳು ವಶ 3 ಉಗ್ರ ವೈದ್ಯರು ಸೇರಿ 7 ಮಂದಿ ಅರೆಸ್ಟ್. ಬಿಚ್ಚಿಕೊಳ್ತಿದೆ ಪರಪ್ಪನಗ್ರಹಾರ ಜೈಲಿನ ಕರ್ಮಕಾಂಡ. ಧನ್ವೀರ್ ಸುತ್ತವೇ ಅನುಮಾನದ ಹುತ್ತ. ದರ್ಶನ್ಗಾಗಿ ಮಾಡಿದ್ರ ಷಡ್ಯಂತ್ರ. ರಾಷ್ಟ್ರ ರಾಜಧಾನಿಯ ಜನ ಇವತ್ತು ನಿಜಕ್ಕೂ ಕೂಡ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ದೆಹಲಿಯ ಹೃದಯ ಭಾಗ, ದೆಹಲಿಯ ಕೆಂಪುಕೋಟೆ, ದೇಶದ ಅತ್ಯಂತ ಪ್ರತಿಷ್ಠಿತ ಕೆಂಪುಕೋಟೆಯ ಬಳಿಯಲ್ಲಿ ಒಂದು ಕಾರ್ ಸ್ಫೋಟಗೊಳ್ಳುತ್ತೆ. ಅದಾಗುತ್ತಿದ್ದಂಗೆನೆ ಬೆಂಕಿ ಎಲ್ಲೆಡೆಯೂ ಕೂಡ ಆವರಿಸಿಕೊಳ್ಳುತ್ತೆ. ಮುಸ್ಸಂಜೆಯಲ್ಲಿ ಶಾಂತವಾಗಿದ್ದಂತಹ ದೆಹಲಿಯ ಜನ ಈ ಸ್ಫೋಟದ ತೀವ್ರತೆಗೆ ಕಂಗಾಲಾಗಿ ಹೋಗಿದ್ದಾರೆ. ಸ್ಫೋಟದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಓರ್ವ ಶಂಕಿತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಪೊಲೀಸರು ನೀಡ್ತಾ ಇದ್ದಾರೆ. ದಿಲ್ಲಿ ಕೆಂಪುಕೋಟೆ ಬಳಿ ಉಗ್ರರಿಂದ ಕಾರು ಸ್ಫೋಟ, 8 ಮಂದಿ ಸಾವು, ಹಲವರಿಗೆ ಗಂಭೀರ ಗಾಯ. ಶಾಂತವಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಯಾನಕ ಸ್ಫೋಟ ಸಂಭವಿಸಿದೆ. ತಮ್ಮ ಕೆಲಸ ಮುಗಿಸಿಕೊಂಡು ಕಚೇರಿಗಳಿಂದ ಜನ ತಮ್ಮ ಮನೆಗಳಿಗೆ ತೆರಳುತ್ತಿದ್ರು. ಸಮಯ ಸಂಜೆ 6:40. ಕೆಂಪುಕೋಟೆ ಬಳಿಯ ಗೇಟ್ ನಂಬರ್ 1 ಬಳಿ ಇರೋ ಮೆಟ್ರೋ ಪಿಲ್ಲರ್ ನಂಬರ್ 1 ಬಳಿ ಇದ್ದಕ್ಕಿದ್ದಂತೆ ಭಯಾನಕ ಸ್ಫೋಟ ಸಂಭವಿಸಿದೆ. ಕೆಂಪುಕೋಟೆಯ ಸ್ಫೋಟದ ಸ್ಥಳದಲ್ಲಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿದ್ದು, ಕೃತ್ಯದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದು ಉನ್ನತ ತನಿಖೆಗೆ ಸೂಚಿಸಿದ್ದಾರೆ. आज करीब 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है. उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई. जैसे ही इसकी खबर मिली, हम सारी एजेंसीज जो है, दिल्ली पुलिस, FSL, NIA, NSG, उनकी टीम्स यहाँ पे आ चुकी हैं और हालात का जायजा भी ले रही है. हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा. इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी हालात का जायजा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी. और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनका फोन भी आया था, उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे, जो भी नतीजा निकलेगा आपको बताया जाएगा. अभी इसको आकलन किया जा रहा है. ಅಲ್ಲಿ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಬೆಂಕಿ ಧಗಧಗಿಸಿ ಹೊತ್ತಿ ಉರಿದಿದೆ. ದುರ್ಘಟನೆಯಲ್ಲಿ 8 ಮಂದಿ ಪ್ರಾಣ ಬಿಟ್ಟಿದ್ದು, ಹಲವರು ಗಾಯಗೊಂಡು ಸ್ಥಳದಲ್ಲಿ ನರಳಾಡಿದ್ದಾರೆ. ದುರಂತದ ಕ್ಷಣದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಹೇಳೋದು ಹೀಗೆ. क्या हुआ था सर, कितने बजे की घटना है? सर समथिंग 6:55 के आसपास की बात है सर. गाड़ी जाम में धीरे धीरे चल रही थी, एकदम ही इतना ब्लास्ट हुआ कि मेरा आगे फ्रंट शीशा निकल के सामने की गाड़ियों में गया और मैं उड़ गया एकदम. मेरा सीट बेल्ट भी हो गया एकदम. क्या हुआ सर, आप क्या बता पाएंगे? कुछ नहीं जी, हम कुछ नहीं, हम ये देखे, लपट देखा. हाँ, अपने छत से देखा, तभी मैं नीचे उतर के आया कि जरा देखो कहाँ है क्या, और तो पता नहीं किसी तरह की कोई आवाज आपने सुनी? हाँ, बहुत जोर आवाज आई. बिल्डिंग खिड़की हिल गई. खिड़की हिल गई. आपका घर कितना दूर है? ये रहा गुरुद्वारे के पास. ಸ್ಫೋಟದ ಶಬ್ದ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇಡೀ ಪ್ರದೇಶದಲ್ಲಿ ಭೂಕಂಪನದ ಅನುಭವವಾಗಿದೆ. ಹಲವು ದೇಹಗಳು ಛಿದ್ರವಾಗಿವೆ. ವಾಹನದ ಬಿಡಿಭಾಗಗಳು ಹಲವು ಮೀಟರ್ಗಳಷ್ಟು ದೂರಕ್ಕೆ ಚಿಮ್ಮಿವೆ. ದುರ್ಘಟನೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದು, ಸಮೀಪದಲ್ಲೇ ಇದ್ದ LNJP ಆಸ್ಪತ್ರೆಗೆ ದಾಖಲಿಸಲಾಯಿತು. ಕೆಲವರು ಆಸ್ಪತ್ರೆಗೆ ತಲುಪುವ ಮುನ್ನವೇ ಸಾವನ್ನಪ್ಪಿದ್ರು. आवाज आई, धमाका हुआ तो मैं दुकान पे बैठा था. पीछे मेरी दुकान है, यहीं पे दुकान है, यहीं पे तो मैं चेयर पे बैठा हुआ था. एकदम से अचानक इतनी तेज धमाका हुआ कि मेरे लाइफ में इतनी तेज मैंने अपनी आवाज के भी नहीं सुना. धमाके के दहल पे मैं 3 बार गिरा हूँ.
उठाऊं फिर गिरा हूँ, होता है ऐसे धरती फटने वाला है, इतनी तेज धमाका हुई है। ठीक है, तो मैं दुकान छोड़ करके एकदम से भागा। मेरे साथ ही बहुत सारी पब्लिक भागी, एक पे एक पब्लिक गिर रही थी। उस टाइम ऐसा लग रहा था कि हम कुछ पल में दूसरा धमाका हुआ था, हम मरने वाले हैं। ये 7 बजे की हादसा है, ये 7 बजे, और मैं कश्मीरी गेट से आ रहा था, तो हल्की हल्की जाम चल रहा था, पर भीड़ भी बहुत थी। तो एक संग हुआ है ब्लास्ट, मैं भी सर गाड़ी पर से उतर के नीचे गिर गया था। मैं भी कम से कम 5 मिनट बाद उठाऊँ, मुझे भी होश आया 5 मिनट बाद। तब तक देखा तो बहुत तगड़ा हुआ था, बहुत दूर दूर तक धमाका गया, और घायल भी आए, 4-5 बंदे हो चुके हैं। कौन सी गाड़ी में ब्लास्ट हुआ था उसका पता चला? ये नहीं पता है सर कौन सी गाड़ी में ब्लास्ट हुआ है। फिलहाल मैं भी सर गाड़ी मेरी भी पास में थी, जब मैं भी हादसे में बहुत। ಸ್ಫೋಟದ ಕೇಂದ್ರ ಬಿಂದು ಇಕೋ ಕಾರು. ಎನ್ಐಎ ಎನ್ಎಸ್ಜಿ ಶ್ವಾನದಳ ಸ್ಥಳಕ್ಕೆ ದೌಡು. ಪ್ರಾಥಮಿಕ ತನಿಖೆಯ ಪ್ರಕಾರ ಕೆಂಪುಕೋಟೆ ಬಳಿ ನಿಲ್ಲಿಸಲಾಗಿದ್ದ ಇಕೋ ಕಾರಿನಲ್ಲಿ ಸ್ಫೋಟ ಸಂಭವಿಸಿದೆ ಎನ್ನಲಾಗ್ತಿದೆ. ಸ್ಥಳದಲ್ಲಿದ್ದ 10ಕ್ಕೂ ಹೆಚ್ಚು ಕಾರುಗಳು ಹೊತ್ತಿ ಉರಿದಿವೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿತು. ಕೂಡಲೇ ಎನ್ಐಎ ಎನ್ಎಸ್ಜಿ ವಿಧಿವಿಜ್ಞಾನ ಶ್ವಾನದಳ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿದೆ. ಸ್ಫೋಟಕ್ಕೆ ಅಸಲಿ ಕಾರಣವೇನು? ಕಾರಿನಲ್ಲಿನ ಸಿಎನ್ಜಿ ಸ್ಫೋಟವಾಯ್ತಾ? ಭಯೋತ್ಪಾದಕ ಕೃತ್ಯವೇನಾದರೂ ನಡೆದಿದೆಯಾ ಅನ್ನೋ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗ್ತಿದೆ. ಕೆಂಪುಕೋಟೆ ಬಳಿ ಸ್ಫೋಟ ಸಂಭವಿಸುತ್ತಿದ್ದಂತೆ ದೆಹಲಿಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಸಂಸತ್ ಭವನ, ದಿಲ್ಲಿ ಹೈಕೋರ್ಟ್, ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಲ್ಲದೆ ನಗರದ ಗಡಿಭಾಗಗಳಲ್ಲೂ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನು ದುರಂತದ ಬಗ್ಗೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಕಳವಳ ವ್ಯಕ್ತಪಡಿಸಿದ್ದಾರೆ. ದಿಲ್ಲಿ ಮಾತ್ರವಲ್ಲದೆ ಮುಂಬೈ, ಬೆಂಗಳೂರು, ಚೆನ್ನೈ ಸೇರಿದಂತೆ ವಿವಿಧ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಸೂಕ್ಷ್ಮ ಧಾರ್ಮಿಕ ಸ್ಥಳಗಳು, ಸೂಕ್ಷ್ಮ ಜಿಲ್ಲೆಗಳು ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಸ್ಫೋಟಕ್ಕೆ ಕಾರಣವೇನು ಅನ್ನೋದು ಕೆಲವೇ ಹೊತ್ತಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಾಗಲೇ ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ. 10ಕ್ಕೂ ಹೆಚ್ಚು ಜನ ಈ ಸ್ಫೋಟದ ತೀವ್ರತೆಗೆ ಬಲಿಯಾಗಿದ್ದಾರೆ. ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ. ಸಾವನ್ನಪ್ಪಿದವರ ಬಗ್ಗೆ LNJP ವೈದ್ಯರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಮತ್ತು ಹಲವು ದೇಹಗಳು ಛಿದ್ರಗೊಂಡಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ. ಈ ಛಿದ್ರಗೊಂಡಿರ್ತಕ್ಕಂತಹ ಘಟನೆಯ ಬಗ್ಗೆ ಮಾಹಿತಿಗಳು ಬಹಳಷ್ಟು ಸಿಗ್ತಾ ಇದ್ದಾವೆ. ಇಲ್ಲಿ ನಿಜಕ್ಕೂ 10 ಜನನ ಅಥವಾ ಅದಕ್ಕಿಂತ ಜಾಸ್ತಿ ಸಾವಿನ ಸಂಖ್ಯೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ಇದರ ಬಗ್ಗೆ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ, ಸ್ಫೋಟದಲ್ಲಿ ಉಗ್ರರ ಕೈವಾಡ ಇರಬಹುದು ಅನ್ನೋದ್ರ ಬಗೆಗಿನ ಬಲವಾದಂತಹ ಶಂಕೆ ಇದೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಬಹಳಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ಕೂಡ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸುಟ್ಟು ಹೋಗಿರೋದ್ರಿಂದಾಗಿ ಎಲ್ಲಿಂದ ಸಂಭವಿಸಿತು, ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಿದೆ. ಪಾರ್ಕಿಂಗ್ ಮಾಡಿರ್ತಕ್ಕಂಥ ಒಂದು ಕಾರಿನಲ್ಲಿ ಮೊದಲಿಗೆ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆದರೆ ಅದು ಸಿಗ್ನಲಲ್ಲಿ ನಿಂತಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಇತ್ತು ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಕೂಡ ಈಗಾಗಲೇ ಸುತ್ತುವರಿಯಲಾಗಿದೆ. ಏನು ಡಾಗ್ ಸ್ಕ್ವಾಡ್ ಅನ್ನು ಕೂಡ ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಮತ್ತು ವಿಶೇಷವಾಗಿ NIA ತಂಡವು ಕೂಡ ಈಗಾಗಲೇ ಫೀಲ್ಡ್ಗಿಳಿದಿದೆ. ಅವರು ಕೂಡ ಈ ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮತ್ತು ನಿಜಕ್ಕೂ ರೆಡ್ ಫೋರ್ಟ್ ಬಳಿಯಲ್ಲಿ ನಡೆದಿರುವುದು ಏನು ಅನ್ನುವಂಥದ್ದು, ಕೆಂಪುಕೋಟೆಯ ಬಳಿಯಲ್ಲಿ ಕೆಂಪು ಸಿಗ್ನಲ್ ಬಿದ್ದಂತಹ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಅಂದರೆ ಒಂದು ಕಾರು ಬಂದು ನಿಲ್ಲುತ್ತೆ ಸಿಗ್ನಲ್ನಲ್ಲಿ, ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ. ಇದು ಸ್ಪಷ್ಟವಾಗಿ ಟೆರರ್ ಅಟ್ಯಾಕ್ ಆಗಿದೆಯಾ ಅನ್ನೋದ್ರ ಬಗೆಗಿನ ಬಹಳಷ್ಟು ಅನುಮಾನಗಳಿದ್ದಾವೆ ಮತ್ತು ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನ ಬಂಧನ ಕೂಡ ಆಗಿದೆ. ಶಂಕಿತನನ್ನು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಆತನಿಂದಾಗಿ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೆದಿರುವಂತಹ ಈ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನು ಬಂಧಿಸಲಾಗಿದೆ ಮತ್ತು ಆತನಿಂದ
ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಏನಾಗಿದೆ, ಏನು ಕತೆ ಅನ್ನೋದ್ರ ಬಗೆಗಿನ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಸ್ಫೋಟದ ಹಿಂದೆ ಉಗ್ರರ ಕೈವಾಡದ ಬಗ್ಗೆಯೂ ಕೂಡ ಬಹಳ ತೀವ್ರವಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ದೆಹಲಿ ಜನರ ಕಣ್ಣಲ್ಲಿ ಈ ಭೀಕರ ದೃಶ್ಯ ಅವರು ಕಂಡಿದ್ದಾರೆ. ಯಾಕಂದ್ರೆ ಇಳಿಸಂಜೆಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇರುವಂತಹ ಸಮಯದಲ್ಲಿ ಆಗಿರುವಂತಹ ಸ್ಫೋಟ ಇದು. चेकिंग कराई जा रही है। यहाँ पर पूरी टीमें जो BDS टीम है, डॉग स्क्वाड है, उसके अलावा SCP हजरतगंज और मैं स्वयं इसके साथी SHO हजरतगंज की टीम पूरी यहाँ पर लगी हुई है। साथ में वो चेकिंग जो हम करा रहे हैं, ये व्यस्ततम मार्केट है, आप भी जान रहे हैं। इसके अलावा हमारे रेलवे स्टेशन और जो मेट्रो स्टेशन है, संवेदनशील स्थान है, वहाँ पर हम चेकिंग कराएंगे आज। तो क्या दिल्ली में जो अभी ब्लास्ट हुआ है क्या उससे कुछ कनेक्शन है यूपी में, जिस वजह से उस बिंदु पर भी हमारी सतर्क दृष्टि है। उच्चाधिकारीगण के निर्देश में ये जो चेकिंग है, चेकिंग प्रक्रिया जारी है। अच्छा, कब तक ये चेकिंग चलेगी और क्या निर्देश दिए? जो व्यस्तम इलाके हैं उनके हम जो भीड़ भाड़ वाले क्षेत्र हैं, संवेदनशील जगह, हर जगह हम चेकिंग कराएंगे आज। अलर्ट रखा गया है सर, किस तरीके से अभियान चलाया जा रहा है, कौन-कौन ಎಸ್, ಈಗಾಗಲೇ ಅಲ್ಲಿ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು, ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೈ ಅಲರ್ಟ್ನಲ್ಲಿ ಇರುವಂಥದ್ದು ಸ್ಪಷ್ಟ ಇದೆ. ಈ ಒಂದು ಘಟನೆಯ ನಂತರ, ಯಾಕಂದರೆ ಈ ಸ್ಫೋಟ ಸಂಭವಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾ ಇದ್ದಾವೆ. ಈ ಇಡೀ ಸ್ಫೋಟ ಮತ್ತು ಆ ಒಂದು ಸ್ಥಳದ ದೃಶ್ಯವನ್ನು ನಾವು ಗಮನಿಸಿದಾಗ ಹೇಗೆ ಪ್ರತಿಯೊಂದು ವಸ್ತುವು ಕೂಡ ಅಲ್ಲಿ ಛಿದ್ರ ಆಗಿದೆ ಅನ್ನೋದು ಗೋಚರಿಸುತ್ತೆ ಮತ್ತು ಆ ಸ್ಫೋಟದ ತೀವ್ರತೆಗೆ ಇದು ಸ್ಫೋಟಕಗಳನ್ನು ಬಳಸಿನೇ ನಡೆಸಿರುವಂತಹ ಒಂದು ಸ್ಫೋಟದ ಸ್ವರೂಪದಲ್ಲಿ ಗೋಚರಿಸ್ತಾ ಇರೋದರಿಂದಾಗಿ ಸ್ಪಷ್ಟವಾಗಿ ಏನಾಗಿದೆ, ಯಾವ ಸ್ವರೂಪದಲ್ಲಿ ಇದಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಅಮೋನಿಯಂ ನೈಟ್ರೇಟನ್ನು ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಅಮೋನಿಯಂ ನೈಟ್ರೇಟ್ನ ಕಂಟೆಂಟ್ ಕೂಡ ಅಲ್ಲಿ ಸಿಕ್ಕಿದೆ ಮತ್ತು ಅದನ್ನು ಕೂಡ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ. ಹೀಗಾಗಿ ಇದು ಸ್ಫೋಟಕಗಳನ್ನು ತಯಾರಿಸಿನೇ ಅದರ ಮೂಲಕವಾಗಿ ಇಲ್ಲಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಕರ್ನಲ್ ನಾಯಕ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕರ್ನಲ್ ನಾಯಕ್ ಅವರೇ, ದೆಹಲಿಯಲ್ಲಿ ಆಗಿರ್ತಕ್ಕಂಥ ಈ ಸ್ಫೋಟವನ್ನು ಗಮನಿಸಿದಾಗ ಕೆಂಪುಕೋಟೆಯ ಬಳಿಯಲ್ಲಿನೇ, ಅದು ಒಂದು ಮೆಟ್ರೋ ಸ್ಟೇಷನ್ ಬಳಿಯಲ್ಲೇ ಆಗಿರುವಂತಹ ಬ್ಲಾಸ್ಟ್, ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ, ಮತ್ತೆ ಒಂದು ನಿನ್ನೆ ಇವತ್ತು ವಿಶೇಷವಾಗಿ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಉಗ್ರರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳನ್ನು ಪತ್ತೆ ಹಚ್ಚುತ್ತಾ ಇರುವಂಥದ್ದು ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದ್ರೆ, ದೆಹಲಿಯಲ್ಲಿ ಈ ರೀತಿಯಂಥ ಸ್ಫೋಟ ನಡೆಯುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ಕಾರ ಹರಿಪ್ರಸಾದ್ ಅವರೇ. ನಾವು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಇಲ್ಲಿ ಇಂಟರ್ನಲ್ ಅಟ್ಯಾಕ್ ಇತ್ತು, ಯಾರು ಸ್ಮೋಕ್ ಬಾಂಬ್ ತಗೊಂಡೋಗಿದ್ರು. ಆ ಟೈಮ್ದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಹೌದು, ಈ ಡೆಲ್ಲಿ ಬ್ಲಾಸ್ಟ್ ನೋಡ್ಬೇಕಾದ್ರೆ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಶಿವರಾಜ್ ಪಾಟೀಲ್ ಅವರು ಹೋಮ್ ಮಿನಿಸ್ಟರ್ ಆದಾಗ ಒಂದು ಸೀರೀಸ್ ಆಫ್ ಬ್ಲಾಸ್ಟ್ ಆಗಿದ್ದು. ಹೌದು, ಅದಾದ ನಂತರ ಇವು ಮೋಸ್ಟ್ಲಿ ಇದು ಏನಪ್ಪಾ ಅಂದ್ರೆ ಲೋ ಇದ್ರಲ್ಲಿತ್ತು, ಅಷ್ಟು ಒಂದು ಕ್ಯಾಪಿಟಲ್ ಸಿಟಿಗೆ ಬಂದು ಬ್ಲಾಸ್ಟ್ ಮಾಡ್ತಕ್ಕಂತ ಇನ್ಸಿಡೆಂಟ್ಸ್ ಏನು ಹೆಚ್ಚಿಗೆ ಕಂಡು ಬಂದಿದ್ದಿಲ್ಲ. ಬಟ್ ಈ ಏನಂತಂದ್ರೆ ಡೆಲ್ಲಿಯಲ್ಲಿ ಆದಂತ ಅದು ಪ್ರೈಮ್ ಲೊಕೇಶನ್, ಏನಂತಂದ್ರೆ ರೆಡ್ ಫೋರ್ಟ್ ಒಂದು ಐಕಾನಿಕ್ ಏನಪ್ಪಾ ಅಂದ್ರೆ ಪ್ಲೇಸ್, ಮತ್ತೆ ಆಮೇಲೆ ಎಲ್ಲ ಕ್ರೌಡೆಡ್ ಪ್ಲೇಸ್, ವಿಸಿಟರ್ಸ್ ಇರ್ತಾರ, ಮತ್ತೆ ದಟ್ ಪ್ಲೇಸಸ್ ಕ್ರೌಡೆಡ್. ಬಟ್ ಇಂಟೆನ್ಸಿಟಿ ಆಫ್ ಬಾಂಬ್ ನೋಡ್ಬೇಕಂತಂದ್ರೆ ಡೆತ್ ಟೋಲ್ ಐ ಸಸ್ಪೆಕ್ಟ್ ದಟ್ ಏನಪ್ಪಾ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತಂತ ಅನಿಸ್ತದ ನನ್ಗೆ. ಬಟ್ ಇನಿಷಿಯಲಿ ಇದನ್ನ ಯಾರು ಏನಂತಂದ್ರೆ ನೋ ಡೌಟ್ ಏನಂತಂದ್ರೆ ಅದ್ರದ್ದು ದೃಶ್ಯಗಳು ನೋಡ್ತಾ ಹೋದ್ರೆ ಇಟ್ ಈಸ್ ಹೈ ಇಂಟೆನ್ಸಿಟಿ ಬಾಂಬ್, RDX ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಯಾವ ಆರ್ಗನೈಸೇಷನ್ ಇದರಿಂದ ಇದ್ದಾರೋ, ಯಾವ ಮೋಟಿವ್ದಿಂದ ಮಾಡಿದ್ದಾರೆ ಅದನ್ನೆಲ್ಲ ಇನ್ನು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಟು ಪ್ರಿಮ್ಯಾಚರ್, ಸ್ವಲ್ಪ ಕಾದು ನೋಡ್ಬೇಕಾಗ್ತದೆ. ಹೌದು, ಸೊ ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಏನಂತಂದ್ರೆ ಈ ತರ ಆದದ್ದು. ಅದು ದಟ್ ಇಟ್ ಪ್ರೈಮ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಸಿಟಿ ಅಂಡ್ ದಟ್ ಪ್ರೈಮ್ ಲೊಕೇಶನ್ ಆದದ್ದು ಮೋಸ್ಟ್ ಅನ್ಫಾರ್ಚುನೇಟ್. ನಿಜ ನಿಜ ನಿಜ. ಬಹುತೇಕ ಇದು ಸಿಗ್ನಲ್ ಬಳಿಯಲ್ಲಿನೇ ಇದು ಸ್ಫೋಟ ಕೂಡ ಆಗಿದೆ ಅಂತ ಹೇಳ್ಕೊಂಡು ಸುತ್ತಮುತ್ತಲಿರುವಂತಹ ವೆಹಿಕಲ್ಗಳು ಸುಟ್ಟು ಹೋಗಿರುವಂತಹ ರೀತಿಯನ್ನು ನೋಡಿದ್ರೇನೆ ಗೊತ್ತಾಗತ್ತೆ ಅಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ಒಟ್ಟು ದೇಹಗಳು ಕೂಡ ಛಿದ್ರ ಆಗಿದಾವೆ ಅಂತ ಹೇಳಿ. ಅಂದ್ರೆ ಆ ಸ್ವರೂಪದಲ್ಲಿ ಅಷ್ಟು ತೀವ್ರವಾಗಿ ಇಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ಹೇಳಿ. ಅಂದ್ರೆ ಎಲ್ಲೋ ಒಂದು ಯಾಕಂದ್ರೆ CNG ಅಥವಾ ಇಂಥದ್ದೇನ ಸ್ಫೋಟ ಆಯ್ತು ಅಂತ ಹೇಳಿದ್ರೆ ಬಹಳ ಇಷ್ಟು ದೊಡ್ಡ ಮಟ್ಟಕ್ಕೆ ಏಕಕಾಲದಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುವಂಥದ್ದು ಸ್ವಲ್ಪ ಸಾಧ್ಯತೆ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಇದು ದೊಡ್ಡದಾಗಿ ಪ್ಲಾನ್ಡ್ ಆಗಿನೇ ಸ್ಫೋಟ ಮಾಡಿದಾರ ಅಂತ.
ಎಸ್ ಡೆಫಿನೆಟ್ಲಿ ಯಾರೇ ಮಾಡಿರ್ಬೇಕು ಫಸ್ಟ್ ಕ್ಲಾಸ್ ಆಗಿ ಪ್ಲಾನ್ ಮಾಡಿ ನಮ್ಮ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ ಆ ತರ ಏನಂತಂದ್ರೆ ಒಂದು ವೆಹಿಕಲ್ ಲೋಡೆಡ್ ವಿತ್ ಎಕ್ಸ್ಪ್ಲೋಸಿವ್ ಬಂದಿರ್ತದ. ಆಮೇಲೆ ಏನಪ್ಪ ಅಂದ್ರೆ ಫಸ್ಟ್ ತಂದೆ ಆದಂತ ಎಕ್ಸ್ಪ್ಲೋಸಿವ್ ಅದ್ರದ್ದು ಪೊಟೆನ್ಶಿಯಲ್ ಎಷ್ಟಿರ್ತದ ಅಷ್ಟು ಬ್ಲಾಸ್ಟ್ ಆಗ್ತದ. ಅದಾದ ನಂತರ ಎಲ್ಲ ಫುಲ್ ಹೆವಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ CNG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅವೆಲ್ಲ ಕೊಲಾಟ್ರಲ್ ಡ್ಯಾಮೇಜಸ್. ಅದು ಫರ್ದರ್ ಏನಪ್ಪ ಅಂದ್ರೆ ಇಟ್ ಇಸ್ ನಾಟ್ ಒಂದು ಪ್ರೈಮರಿ ಬಾಂಬ್ ಒಂದಿರ್ತದ, ಒಂದು ಸೆಕೆಂಡರಿ ಏನಪ್ಪ ಅಂದ್ರೆ ಸಬ್ಸಿಕ್ವೆಂಟ್ ಬೆಂಕಿ ಹತ್ತದಾಗ್ಲಿ ಅದರ ಫರ್ದರ್ ಬ್ಲಾಸ್ಟ್ ಆಗೋದಾಗಲಿ ಇವೆಲ್ಲ ಏನಂತಂದ್ರೆ ಕೊಲಾಟ್ರಲ್ ಡ್ಯಾಮೇಜಸ್ ಜಾಸ್ತಿ ಇರ್ತದೆ. ಬಟ್ ಈಗೆಲ್ಲ ಹಿಂಟ್ಸ್ ನೋಡ್ತಾರೆ. ಈಗ ಏನಪ್ಪ ಅಂದ್ರೆ ಅಲ್ಲೆಲ್ಲ ಬಿಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಟ್ ಕುಡ್ ಬಿ ದ ಏನಪ್ಪ ಅಂತಂದ್ರೆ ಸೋರ್ಸ್ ಎಲ್ಲಿಂದ ಇರ್ಬೋದು ಅದನ್ನ ತಿಳ್ಕೊಂಡು NIA ಈಗ ಆಲ್ರೆಡಿ ಬಂದಿರ್ಬೇಕು ಸ್ಪಾಟ್ಗೆ. ಹೌದು. ಸೊ ನಾಳೆ ಕ್ರಮೇಣವಾಗಿ ಏನಪ್ಪ ನಮ್ಗೆ ಕ್ಲಾರಿಟಿ ಸಿಗ್ತದೆ ಏನಪ್ಪ ಅಂದ್ರೆ ಯಾರ್ದು ಕೈವಾಡ ಅಥವಾ ವಾಟ್ ಈಸ್ ಫರ್ದರ್ ಪ್ಲಾನ್ ಆ ಟೈಪ್ ಈ ಟೈಪ್ ಏನಂತಂದ್ರೆ ಎಲ್ಲ ಸ್ವಲ್ಪ ಡಿಟೇಲ್ಸ್ ಆಮೇಲೆ ಗೊತ್ತಾಗ್ತದೆ. ಈಗ ಏನಪ್ಪ ಅಂದ್ರೆ ನಾವ್ ಇಷ್ಟೇ ಹೇಳ್ಬೇಕು, ಸ್ವಲ್ಪ ಏನಪ್ಪ ಅಂದ್ರೆ ಇದು ಒಂದೇ ಬಾಂಬ್ನ ಮತ್ತೆ ಏನಾದ್ರು ಇದೆ ಅಂತ ಸ್ವಲ್ಪ ಬೆಟರ್ ಟು ಬಿ ಅಲರ್ಟ್, ಬೆಟರ್ ಟು ಅವಾಯ್ಡ್ ಏನಪ್ಪ ಅಂದ್ರೆ ಕ್ರೌಡೆಡ್ ಪ್ಲೇಸಸ್. ನಿಜ. ಧನ್ಯವಾದ ಕರ್ನಲ್ VM ನಾಯಕ್ ಅವರೇ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಕರ್ನಲ್ VM ನಾಯಕ್ ಅವರು ಈ ಸ್ಫೋಟದ ಬಗ್ಗೆ ಹೇಳ್ತಾರಂಥದ್ದು. ಇಲ್ಲಿ ಸ್ಫೋಟ ಸಂಭವಿಸಿದ ನಂತರ ಇಡೀ ದೆಹಲಿಯಲ್ಲಿ ಹೈ ಅಲರ್ಟ್ ಅಲ್ಲಿ ಇದೆ. ಸದ್ಯಕ್ಕೆ ಪರಿಸ್ಥಿತಿಯನ್ನು ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಅಲ್ಲಿ ಇರುವಂಥದ್ದು ಕೂಡ, ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಚೆಕಿಂಗ್ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಚೆಕಿಂಗ್ಗಳು ನಡೀತಾ ಇದ್ದಾವೆ. ಯಾರ ಮೇಲೆ ಅನುಮಾನಗಳು ಬರುವಂತಹ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರ್ಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಲ್ಲೀಗ ಕಾರಿನ ಮೂಲಕವಾಗಿಯೇ ಇಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು ಗೋಚರಿಸಿದೆ. ಆದರೆ ಅದು ಟ್ರಾಫಿಕ್ನ ನಡುವೆನೇ ಈ ರೀತಿಯಾಗಿ ಸ್ಫೋಟ ಆಗಿದೆ ಅಂತೇಳಿ ಆದಾಗ ನಿಜಕ್ಕೂ ಕೂಡ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಸ್ಫೋಟದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಈಗ ಮಾಹಿತಿಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಫೋಟದ ಕುರಿತು ಉನ್ನತ ತನಿಖೆಗೆ ಮೋದಿಯವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಆಗಿದೆ, ಏನು ಘಟನೆ ಇದು, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ತನಿಖೆಗೆ ಪ್ರಧಾನಿ ಮೋದಿಯವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ಗಮನಿಸಿದಾಗ 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ ಇದು ಬಹಳ ದೊಡ್ಡ ಪ್ಲಾನ್ ಅನ್ನು ನಡೆಸಿಕೊಂಡೇ ಈ ರೀತಿಯಾದಂತಹ ಸ್ಫೋಟ ಸಂಭವಿಸಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ವಿಶೇಷವಾಗಿ ಇಲ್ಲಿ RDXನ ಬಳಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮಾನಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಹೇಗಾಯಿತು ಇದು ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಇಲ್ಲಿ ನೋಡಿ, ದೆಹಲಿಯಲ್ಲಿ ಸ್ಫೋಟ ಸಂಭವಿಸೋದಕ್ಕಿಂತ ಮುಂಚಿತವಾಗಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸ ಕೃತ್ಯಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ವೈದ್ಯರನ್ನೇ ಬಳಸಿಕೊಂಡು ದೇಶಾದ್ಯಂತ ಸ್ಫೋಟಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು ಅನ್ನೋದು ಕೂಡ ಈಗಾಗಲೇ ಬಯಲಾಗಿದೆ. ಸರಿಸುಮಾರು 2900 kgಯಷ್ಟು ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಗನ್ನು, ಪಿಸ್ತೂಲ್ಗಳು ಸೇರಿದಂತೆ 7 ಜನರನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಈಗ ಬಹಳ ದೊಡ್ಡ ಅನುಮಾನ ಇರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಸಿಡಿದೆದ್ದಿದ್ದ ಭಾರತ ಪಾಕ್ ಉಗ್ರವಾದವನ್ನ ಬೇರು ಸಮೇತ ಕಿತ್ತು ಹಾಕಲು ಭಾರತ ಆಪರೇಷನ್ ಸಿಂಧೂರ್ ಆರಂಭಿಸಿತ್ತು. ಇದರ ಫಲವಾಗಿ ಉಗ್ರರ ಬೆನ್ನಿಗಿದ್ದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದೂ ಆಯಿತು. ಇದೀಗ ಮತ್ತೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಮಾಡಿದ್ದ ಪಾಕ್ ಮೂಲಭೂತವಾದಿಗಳ ಪ್ಲಾನ್ ಠುಸ್ ಆಗಿದೆ. ಕಾಶ್ಮೀರ, ಹರಿಯಾಣದಲ್ಲಿ ಉಗ್ರರ ಮಹಾಬೇಟೆ. 2900 kg ಸ್ಫೋಟಕ ಹಾಗೂ ಶಸ್ತ್ರಾಸ್ತ್ರಗಳ ಜಪ್ತಿ. ಸ್ವಲ್ಪ ಯಾಮಾರಿದ್ರು ದೇಶಾದ್ಯಂತ ರಕ್ತದೋಕುಳಿಯೇ ನಡೆದೋಗ್ತಿತ್ತು. ಜನರ ಪ್ರಾಣ ಕಾಪಾಡೋ ವೈದ್ಯರೇ ಮುಸ್ಲಿಂ ಮೂಲಭೂತವಾದದಿಂದಾಗಿ ಪ್ಯಾನ್ ಇಂಡಿಯಾ ಸ್ಫೋಟಕ್ಕೆ ಸಜ್ಜಾಗಿದ್ರು. ಅಂತಹ ಭಯಾನಕ ತಂತ್ರವನ್ನ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ವಿಫಲಗೊಳಿಸಿದ್ದಾರೆ. ಜೈಷೆ ಮೊಹಮ್ಮದ್ ಮತ್ತು ಅನ್ಸರ್ ಫಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಘಟಕವನ್ನ ಪತ್ತೆ ಹಚ್ಚಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತ್ನಾಗ್, ಶ್ರೀನಗರ, ಗಂಡರ್ಬಾಲ್, ಶೋಪಿಯಾನ್ ಮತ್ತು ಹರಿಯಾಣ ಫರೀದಾಬಾದ್, ಸಹರಾನ್ಪುರದಲ್ಲಿ ದಾಳಿ ನಡೆಸಿದ್ದಾರೆ.
ಈ ವೇಳೆ ದೇಶದ ಹಲವೆಡೆ ಸ್ಫೋಟ ನಡೆಸಲು ಸಂಗ್ರಹಿಸಲಾಗಿದ್ದ ಬರೋಬ್ಬರಿ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಸ್ಫೋಟಕ, ಒಂದು AK-47 ಮ್ಯಾಗಜಿನ್ಗಳು, ಪಿಸ್ತೂಲು ಮತ್ತು ಜೀವಂತ ಗುಂಡುಗಳು, ಎನ್ಕ್ರಿಪ್ಟ್ ಸಂವಹನ ಸಾಧನಗಳನ್ನ ಜಪ್ತಿ ಮಾಡಿದ್ದಾರೆ. ಈ ಮೂಲಕ ದೇಶದಲ್ಲಿ ನಡೆಯಬಹುದಾಗಿದ್ದ ಭಯಾನಕ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದಾರೆ. ಈ ವೇಳೆ 3 ವೈದ್ಯರು ಸೇರಿ 7 ಮಂದಿಯನ್ನ ಬಂಧಿಸಿದ್ದಾರೆ. ಸುಳಿವು ನೀಡಿತ್ತು ವೈದ್ಯ ಹಾಕಿದ್ದ ಒಂದು ಪೋಸ್ಟರ್. ಉಗ್ರ ಕೃತ್ಯಕ್ಕೆ ವೈಟ್ ಕಾಲರ್ ಮಾಡೆಲ್. ಪೊಲೀಸರು ಈ ಉಗ್ರ ಕೃತ್ಯದ ಸಂಚನ್ನ ವಿಫಲಗೊಳಿಸಿದ್ದೇ ಒಂದು ರೋಚಕ. ಅಕ್ಟೋಬರ್ 27ರಂದು ಶ್ರೀನಗರದಲ್ಲಿ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದವು. ಈ ವೇಳೆ ವೈದ್ಯ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಪೋಸ್ಟರ್ಗಳನ್ನು ಅಂಟಿಸುತ್ತಿದ್ದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದ್ದವು. ಇದೇ ಆಧಾರದಲ್ಲಿ ಕಾರ್ಯಾಚರಣೆಗಿಳಿದ ಪೊಲೀಸರಿಗೆ ಉಗ್ರರ ಲಿಂಕ್ ಪತ್ತೆಯಾಗಿತ್ತು. ಕಾರ್ಯಾಚರಣೆಗಿಳಿದ ಪೊಲೀಸರು ಆತ ಕೆಲಸ ಮಾಡುತ್ತಿದ್ದ ಅನಂತ್ನಾಗ್ನ ಸರ್ಕಾರಿ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದರು. ಈ ವೇಳೆ ಆದಿಲ್ ಬಳಸುತ್ತಿದ್ದ ಲಾಕರ್ನಿಂದ ಒಂದು AK-47 ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಇದರ ಬೇರು ಬಿಡಿಸಲು ಆರಂಭಿಸಿದ ಪೊಲೀಸರಿಗೆ ಹರಿಯಾಣದ ಲಿಂಕ್ ಪತ್ತೆಯಾಗಿತ್ತು. ಈ ವೇಳೆ ಹರಿಯಾಣದಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೋರ್ವ ಉಗ್ರ ಹಾಗೂ ವೈದ್ಯ ಮುಜಾಮಿಲ್ನ ಸುಳಿವು ಸಿಕ್ಕಿತ್ತು. ದಕ್ಷಿಣ ಕಾಶ್ಮೀರದ ಖಾಜಿಗುಂಡ್ ನಿವಾಸಿಯಾಗಿರೋ ಈತ ಅಕ್ಟೋಬರ್ 2024ರವರೆಗೆ ಅನಂತ್ನಾಗ್ನಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ. ಬಳಿಕ ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿರುವ ಆಸ್ಪತ್ರೆಗೆ ಸೇರಿದ್ದ. ಕಣಿವೆಯ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಪರ್ಕ ಸಾಧಿಸಿದ್ದ ಆದಿಲ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ವಿಧ್ವಂಸಕ ಕೃತ್ಯ ಯೋಜನೆಗಳಲ್ಲಿ ಸಕ್ರಿಯನಾಗಿದ್ದ. ಆದಿಲ್ ನೀಡಿದ ಸುಳಿವಿನ ಆಧಾರದಲ್ಲಿ ಹರಿಯಾಣದ ಅಲ್ ಫಲಾಹ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಅಲ್ಲಿ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದ ಮುಜಾಮಿಲ್ನನ್ನ ಬಂಧಿಸಲಾಗಿತ್ತು. ಆತನನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ತನ್ನ ಫರೀದಾಬಾದ್ ಮನೆಯಲ್ಲಿ ಸ್ಫೋಟಕ ಇಟ್ಟಿರೋದಾಗಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಇವತ್ತು ದಾಳಿ ಮಾಡಿದಾಗ 350 ಕೆಜಿ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಅಲ್ಲದೆ ಈತನ ಜೊತೆಗೆ ಕೆಲಸ ಮಾಡುತ್ತಿದ್ದ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನ್ ಎಂಬ ಮಹಿಳೆಯನ್ನೂ ಬಂಧಿಸಲಾಗಿದ್ದು, ಆಕೆಯ ಸ್ವಿಫ್ಟ್ ಡಿಸೈರ್ ಕಾರಿನಲ್ಲಿ AK-47 ರೈಫಲ್ ಕೂಡ ಪತ್ತೆಯಾಗಿದೆ. ಇನ್ನು ಈ ಗುಂಪಿನೊಂದಿಗೆ ಸಂಬಂಧ ಹೊಂದಿರುವ ಇಮಾಮ್ ಒಬ್ಬರನ್ನ ವಿಚಾರಣೆಗೊಳಪಡಿಸಿದಾಗ ಅದೇ ಪ್ರದೇಶದಲ್ಲಿನ ಮನೆಯಲ್ಲಿ 2583 ಕೆಜಿ ಸ್ಫೋಟಕಗಳು ಪತ್ತೆಯಾಗಿವೆ. एंटी टेरर मॉड्यूल पे काम करते हुए हमारी दोनों की ज्वाइंट टीम ने यहाँ पे जो है काम किया, जिसके अंदर एक एक्यूज को पहले यहाँ से पकड़ा गया था जिसका नाम है डॉक्टर मुजम्मल, और इस पे आगे कार्रवाई करते हुए जो है कल जो है रेड्स की गई, और जिसमें रेड्स के दौरान यहाँ पे लगभग 360 केजी के आसपास इन्फ्लेमेबल मटेरियल है जो कि संभावित अमोनियम नाइट्रेट है. ಈ ಮುಜಾಮಿಲ್ ಪುಲ್ವಾಮಾ ನಿವಾಸಿಯಾಗಿದ್ದು ಆದಿಲ್ ಜೊತೆ ಸೇರಿ ಹೊಸದಿಲ್ಲಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದನಂತೆ. ಅಲ್ಲದೆ ಭಯೋತ್ಪಾದಕ ಜಾಲಗಳಿಗೆ ಉನ್ನತ ಶಿಕ್ಷಣ ಪಡೆದ ವೃತ್ತಿಪರರನ್ನೇ ಬ್ರೈನ್ ವಾಶ್ ಮಾಡುತ್ತಿದ್ದು ವೈಟ್ ಕಾಲರ್ ಉಗ್ರವಾದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಇಷ್ಟೊಂದು ಪ್ರಮಾಣದ ಸ್ಫೋಟಕವನ್ನ ಭದ್ರತಾ ಪಡೆ ಮತ್ತು ಗುಪ್ತಚರ ವಿಭಾಗದ ಕಣ್ತಪ್ಪಿಸಿ ಜಮ್ಮು ಮತ್ತು ಕಾಶ್ಮೀರದಿಂದ ರಾಷ್ಟ್ರ ರಾಜಧಾನಿ ಸಮೀಪ ಸಾಗಿಸಿದ್ದೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ NIA ತನಿಖೆಗಿಳಿಯೋ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೋಡಿ, ಇಲ್ಲಿ ಬಹಳ ಅನುಮಾನಗಳು ಇವಾಗ ಇರುವಂತದ್ದು. ಒಂದು ಜಮ್ಮು ಕಾಶ್ಮೀರ, ನಂತರ ಹರಿಯಾಣದಲ್ಲಿ ಸ್ಟೋರ್ ಮಾಡಿದ್ರು ಅಂತ ಹೇಳ್ಕೊಂಡು ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಕೊಂಡು ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸ್ಫೋಟವೂ ಕೂಡ ಸಂಭವಿಸಿದೆ. ಇನ್ನು ದೆಹಲಿ ಸ್ಫೋಟಕ್ಕೆ ಹುಂಡಾಯ್ i20 ಕಾರನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ಕೂಡ ಗೋಚರಿಸ್ತಾ ಇದೆ. ಹುಂಡಾಯ್ i20 ಕಾರನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಕಾರ್ನಲ್ಲಿ 2ರಿಂದ 3 ಇದ್ದರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಧಾನಕ್ಕೆ ಚಲಿಸ್ತಾನೆ ಅದು ಸಿಗ್ನಲ್ ನಲ್ಲಿ ಸ್ಫೋಟಗೊಳ್ಳುತ್ತೆ. ಅಂದ್ರೆ ಇದೊಂದು ಪ್ಲಾನ್ಡ್ ಆಕ್ಷನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಧಾನಕ್ಕೆ ಬರುತ್ತೆ, ಅಲ್ಲಿ ಸಿಗ್ನಲ್ ಅಲ್ಲಿ ಸ್ಫೋಟಗೊಳ್ಳುತ್ತೆ. ಸಿಗ್ನಲ್ ನಲ್ಲಿ ಸ್ಫೋಟಗೊಳ್ಳೋದ್ರ ಮೂಲಕವಾಗಿ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಸಾಮಾನ್ಯ ಜನ ಸಂಜೆ ಹೊತ್ತಿನಲ್ಲಿ ಮನೆಗಳಿಗೆ ತೆರಳೋದಿಕ್ಕೆ ಸಿಗ್ನಲ್ಗಳಿಗೆ ಬಂದು ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಗ್ನಲ್ ಅನ್ನ ಟಾರ್ಗೆಟ್ ಮಾಡಿರೋದು, ಅದು ಕೂಡ ಪರ್ಟಿಕ್ಯುಲರ್ ಆಗಿ अमित शाह प्राथमिक सूचना जो मिली है उसमें कुछ लोग हताहत भी हुए हैं. ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है. NSG और
एनआईए की टीम एफएसएल के साथ अभी गहन जांच करने का शुरू किया है। आसपास के स्थान के सभी सीसीटीवी कैमरा और बाकी सब चीज़ों की जांच के आदेश दे दिए हैं। मेरी सीपी दिल्ली से भी बात हुई है, स्पेशल ब्रांच के इंचार्ज से भी बात हुई है। सीपी दिल्ली और स्पेशल ब्रांच के इंचार्ज स्पॉट पर मौजूद हैं। हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। ಇಲ್ಲಿ ಸ್ಫೋಟದ ಬಗ್ಗೆ ಈಗ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಮತ್ತು ಈಗಾಗಲೇ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ, ಎನ್ಎಸ್ಜಿ ಕೂಡ ಸ್ಥಳಕ್ಕೆ ತಲುಪಿದೆ, ಜೊತೆಗೆ ಹಾಗೇನೆ ಎಫ್ಎಸ್ಎಲ್ ತಂಡವು ಕೂಡ ಅಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ದಿಲ್ಲಿಯ ಕ್ರೈಮ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಗಳು ಕೂಡ ಘಟನೆ ನಡೆದ 10 ನಿಮಿಷದೊಳಗಡೆ ಅಲ್ಲಿಗೆ ತಲುಪಿದ್ದಾರೆ. ನಾನು ಕೂಡ ಸ್ಥಳಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಭೇಟಿ ಕೊಡ್ತೀನಿ ಅನ್ನೋಂಥನ್ನು ಕೂಡ ಅಮಿತ್ ಶಾ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಸ್ಫೋಟದ ಬಗ್ಗೆ ತನಿಖಾ ತಂಡಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾವೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ದೇಶದ ಜನರ ಮುಂದೆ ಇಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಅಮಿತ್ ಶಾ ಅವರು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇದು ನಿಜಕ್ಕೂ ಯಾವ ಸ್ವರೂಪದ ಸ್ಫೋಟ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈ ಘಟನೆಯ ಬಗ್ಗೆ ಅವರು ಸಂಪೂರ್ಣವಾದಂಥ ತನಿಖೆಯನ್ನು ಕೈಗೊಳ್ಳುತ್ತೀವಿ ಮತ್ತು ಎಲ್ಲ ಆಂಗಲ್ಗಳಲ್ಲೂ ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋಂಥದ್ದನ್ನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾವ ಮಾಹಿತಿಗಳು ಲಭ್ಯ ಆಗ್ತವೋ ತನಿಖೆಯನ್ನು ನಡೆಸಿದ ನಂತರ ಅದರ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ವಿವರವನ್ನು ದೇಶದ ಜನರ ಮುಂದೆ ಇಡ್ತೀವಿ ಅನ್ನೋದನ್ನು ಕೂಡ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಒಂದು ದೊಡ್ಡ ಸ್ಫೋಟವನ್ನು ಬಹಳ ಪ್ಲಾನ್ಡ್ ಆಗಿ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಟಾರ್ಗೆಟ್ ಕೆಂಪುಕೋಟೆ ಸಮೀಪದ ಮೆಟ್ರೋ ಸ್ಟೇಷನ್ನ ಸಿಗ್ನಲ್ನಲ್ಲೇ ಇದನ್ನು ಸ್ಫೋಟಿಸಿರೋದ್ರ ಮೂಲಕವಾಗಿ ದೇಶದ ಬಹಳ ಪ್ರಮುಖ ಕೇಂದ್ರ ಬಿಂದುವಿನ ಬಳಿಯಲ್ಲಿನೇ ಈ ಒಂದು ಸ್ಫೋಟವನ್ನು ಮಾಡೋದ್ರ ಮೂಲಕವಾಗಿ ದೇಶದ ಭದ್ರತೆಗೆ ಒಂದು ಸವಾಲೆಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ದಿನೇಶ್ ರಾವ್ ಅವರೀಗ ಸಂಪರ್ಕದಲ್ಲಿದ್ದಾರೆ, ವಿಧಿವಿಜ್ಞಾನ ತಜ್ಞರು. ಡಾಕ್ಟರ್ ದಿನೇಶ್ ರಾವ್ ಅವರೇ, ಈ ಘಟನೆನ ಗಮನಿಸಿದಾಗ ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ, ಎನ್ಐಎ, ಎನ್ಎಸ್ಜಿ, ಎಫ್ಎಸ್ಎಲ್ ತಂಡ ಇವೆಲ್ಲವೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಆದರೆ ಈ ಇಡೀ ಸ್ಫೋಟದ ಬಗೆಗಿನ ಒಟ್ಟು ವಿವರಗಳನ್ನು ನೋಡ್ತಾ ಹೋದಾಗ ಯಾವ ಸ್ವರೂಪದ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ದಿನೇಶ್ ರಾವ್ ಅವರೇ? ಹರಿಪ್ರಸಾದ್, ನಾನು ನೋಡಿದೆ ಕ್ರೈಮ್ ಸೀನ್ ಎಲ್ಲ ವಿಡಿಯೋಸ್, ಪಿಕ್ಚರ್ಸ್ ನೋಡಿದೆ. ಸೊ ಅದರ ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ದ ಎಪಿಸೆಂಟರ್ ಆಫ್ ದ ಬ್ಲಾಸ್ಟ್ ಏನಿದೆ, ಹೌದು, ದಟ್ ಮತ್ತೆ ಅದರ ಪೆರಿಮೀಟರ್ ಅಂತೀವಿ, ಅದರದ್ದು ಅಂದ್ರೆ ಶಾಕ್ ವೇವ್ಸ್ ಎಲ್ಲಿವರೆಗೂ ಹೋಗಿದೆ, ಆ ಸುತ್ತಮುತ್ತಲ ಜಾಗ ಇಟ್ ಇಸ್ ನಿಯರ್ಲಿ ಅರೌಂಡ್ 30-40 ಮೀಟರ್ಸ್ ವರೆಗೂ ಹೋಗಿದೆ. ಹೌದು. ಸೊ ಅದನ್ನೆಲ್ಲ ಗಮನಿಸಿದಾಗ ಡೆಫಿನೆಟ್ಲಿ ಇಟ್ ಇಸ್ ಒನ್ ಥಿಂಗ್ ಕನ್ಕ್ಲೂಡ್ ಮಾಡ್ಬೋದು, CNG ಅಂತ ಏನ್ ಹೇಳ್ತಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಮೋಸ್ಟ್ ಅನ್ಲೈಕ್ಲಿ, ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು CNG ಬ್ಲಾಸ್ಟ್. ಇಟ್ ಇಸ್ ಎಕ್ಸ್ಪ್ಲೋಸಿವ್ಸ್ ಹ್ಯಾಸ್ ಬಿನ್ ಯೂಸ್ಡ್. ಆಮೇಲೆ ಅದು ತೀವ್ರತೆ ಎಲ್ಲ ನೋಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಇನ್ವಾಲ್ವಿಂಗ್ ಸಮ್ ಆರ್ಗನೈಸೇಷನ್, ದರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಯಾವುದು ಎಕ್ಸ್ಪ್ಲೋಸಿವ್ಸ್ ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದಾರೆ, ಯಾವ ಆರ್ಗನೈಸೇಷನ್ ಇದೆ, ಅದು ಯಾವುದು ಎಕ್ಸ್ಪ್ಲೋಸಿವ್ಸ್ ಅನ್ನೋದು ಕೆಮಿಕಲ್ ಅನಾಲಿಸಿಸ್ ಅಲ್ಲಿ ಗೊತ್ತಾಗ್ತದೆ. ಹೌದು. ಯಾವ ಆರ್ಗನೈಸೇಷನ್ ಇದೆ ಅಂದ್ರೆ ಅದು ಡೆಟೋನೇಟರ್ಸು, ಆ ಕಂಟೈನರ್ಸು, ಅದರ ಆಧಾರದ ಮೇಲೆ ದ ಪ್ಯಾಟರ್ನ್ ಯೂಸ್ ಮಾಡಿರ್ತಕ್ಕಂಥದ್ದು, ಪ್ಲಸ್ ಆ ವೆಹಿಕಲ್ಸ್ ಯಾರಿಗೆ ಬಿಲಾಂಗ್ ಮಾಡಿದೆ, ಮತ್ತೆ ಅಲ್ಲಿ ಕಾಲ್ ರೆಕಾರ್ಡ್ಸ್, ಕಾಲ್ ಡಂಪಿಂಗ್ಸು, ಪ್ಲಸ್ CCTV ಎವಿಡೆನ್ಸಸ್ಸು, ಪ್ಲಸ್ ಬೇರೆ ಇವ್ರು ಏನು ಮಾನಿಟರ್ ಮಾಡ್ತಿದ್ದಾರೆ ಸಸ್ಪೆಕ್ಟ್ಸು, ಅವ್ರದ್ದು ಮೂವ್ಮೆಂಟ್ಸು ಆಫ್ಟರ್ ದ ಬ್ಲಾಸ್ಟ್, ಬಿಫೋರ್ ದ ಬ್ಲಾಸ್ಟ್, ಇದೆಲ್ಲ ಆಧಾರದ ಮೇಲೆ ಡೆಫಿನೆಟ್ಲಿ ದೇ ವಿಲ್ ಟ್ರೇಸ್ ಔಟ್ ದ ಫಿಂಗರ್ ಪ್ರಿಂಟ್ಸ್ ಆಫ್ ಸೋ ಕಾಲ್ಡ್ ಆರ್ಗನೈಸೇಷನ್ ಅಂಡ್ ದ ಪಾಸಿಬಲ್ ಅಕ್ಯೂಸ್ಡ್ ಆಲ್ಸೋ. ಹೌದು. ಇಲ್ಲಿ ಅಲ್ಲಿ ಆ ದೃಶ್ಯವನ್ನು ನೋಡ್ತಾ ಇದ್ದಾಗ ಒಂದು ಕ್ಯಾಂಟರ್, ಒಂದು ಮಿನಿ ಕ್ಯಾಂಟರ್ ರೀತಿಯ ಒಂದು ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ ಅನ್ನ ನಾವು ಗಮನಿಸಿದ್ರೆ ಅದು ಕಂಪ್ಲೀಟ್ ಒಳಭಾಗಕ್ಕೆ ಡೆಂಟ್ ಆದ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಅದು ಈ ಸ್ಫೋಟದ ತೀವ್ರತೆಗೆ ಆ ಇಡೀ ಭಾಗವೇ ಒಳಕ್ಕೆ ಜಜ್ಜಿದಂಗೆ ಗೋಚರಿಸುತ್ತೆ. ಬಹುಶಃ ಇದು ಆ ತೀವ್ರ ಸ್ಫೋಟದ ಪರಿಣಾಮವನ್ನೇ ಇರುತ್ತಾ ಅಂತ.
ಅಲ್ಲ ಅದೇ ಒಂದು ಏನಾಗುತ್ತೆ ನೋಡಿ, ಒಂದ್ಸಲಿ ಬ್ಲಾಸ್ಟ್ ಆದಾಗ ಒಂದು ಆ ಕಂಟೈನರ್ದು ಕ್ಯಾಪ್ಸುಲ್ ಅಂದ್ರೆ ಆ ಕಂಟೈನರ್ದು ಅದೇ ಪೀಸಸ್ ಆಗುತ್ತೆ ಒಂದು. ಪ್ಲಸ್ ಅದು ಸರ್ ಇದು ಕಾರ್ನಲ್ಲಿ ಇಟ್ಟಿರೋದ್ರಿಂದ ಕಾರ್ ಪೀಸ್ ಆಗಿ ಅದು ಸ್ಪ್ಲಿಂಟರ್ಸ್ ಆಗಿ ಅದು ಹೋಗಿ ಹೊಡೆಯೋದು ಒಂದು. ಪ್ಲಸ್ ಈ ಶಾಕ್ ವೇವ್ಸ್, ಪ್ಲಸ್ ಈ ಫ್ಲೇಮ್ಸ್ ಅಂದ್ರೆ ಈ ಬೆಂಕಿ. ಸೊ ಇದೆಲ್ಲ ಸೇರಿ ಆ ತೀವ್ರತೆ ಆ ಮಟ್ಟಕ್ಕೆ ಬರುತ್ತೆ. ಸೊ ಇದು ಡೆಂಟ್ ಆಗಿರೋದು ಇದೆಲ್ಲ ಇಂಪ್ಯಾಕ್ಟ್ ಶಾಕ್ ವೇವ್ಸ್ ಗಿಂತ ಈ ಒಂದು ಏನು ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಿದೆ ಅದು ಅದರ ಇಂಪ್ಯಾಕ್ಟ್ ದಟ್ ಇಸ್ ಕ್ಲೋಸ್ ಟು ದ ಎಪಿಸೆಂಟರ್. ಅದು ಈ ಗ್ಲಾಸ್ ಎಲ್ಲ ಹೊಡೆದಿರುತ್ತಲ್ಲ ಅದು ಪ್ಯೂರ್ಲಿ ಶಾಕ್ ವೇವ್ಸ್. ಬಹುಶಃ ನಮ್ಮಲ್ಲಿ ಇದುವರೆಗೆ ಆಗಿರುವಂತಹ ಸ್ಫೋಟಗಳು ಸೀರಿಯಲ್ ಬ್ಲಾಸ್ಟ್ಗಳು ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದಾಗಲೂ ಕೂಡ ಯಾವುದೋ ಒಂದು ಸ್ಪಾಟ್ ಅಲ್ಲಿ ಏನೋ ಬಾಂಬ್ಗಳನ್ನ ಅಮ್ಯುನಿಷನ್ಸ್ ಅನ್ನ ಇಟ್ಟು ಅದನ್ನ ಸ್ಫೋಟಿಸಿರುವಂಥದ್ದು ನಡೆದಿದೆ. ಬಟ್ ಇದು ರೋಡಲ್ಲಿನೇ ಒಂದು ಸಿಗ್ನಲ್ನಲ್ಲಿನೇ ಒಂದು ಕಾರ್ನ ಮೂಲಕವಾಗಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು. ಈ ರೀತಿಯಾದಂಥ ಅಟ್ಯಾಕ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ಈ ರೀತಿಯ ಅಟ್ಯಾಕ್ ನಲ್ಲಿ ಇದು ಲಾಟ್ ಆಫ್ ಅನಾಲಿಸಿಸ್ ಕ್ಯಾನ್ ಬಿ ಮೇಡ್. ಒಂದು, ಇವರ ಉದ್ದೇಶ ಬೇರೆ ಕಡೆ ಎಲ್ಲಾದ್ರೂ ತೆಕ್ಕೊಂಡೋಗೋದಿತ್ತೋ, ಆ ಹಂತದಲ್ಲಿ ಏನಾದ್ರೂ ಎದುರ್ಕೊಂಡು ಆ ಜಾಗದಲ್ಲಿ ಇಟ್ಬಿಟ್ಟು ಓಡೋದ್ರು ಅಂತ, ದಟ್ ಈಸ್ ಒನ್ ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಏನಂದ್ರೆ ಇವ್ರದ್ದು ಉದ್ದೇಶನೇ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇಡಬೇಕು ಆ ಜಾಗದಲ್ಲಿ, ಅದೇ ಟಾರ್ಗೆಟ್ ಇತ್ತ. ಅದೇ ಟಾರ್ಗೆಟ್ ಇರೋದು ಸ್ವಲ್ಪ ಅನ್ಲೈಕ್ಲಿ, ಯಾಕಂದ್ರೆ ರೆಡ್ ಫೋರ್ಟ್ ಮುಂದೆ ಆ ಜಾಗದಲ್ಲಿ ಇನ್ನ ಒಳ್ಳೆ ಜಾಗ ಇತ್ತು ರೆಡ್ ಫೋರ್ಟ್ ಅಲ್ಲಿ ಇಡ್ಲಿಕ್ಕೆ. ಸೊ ಅದು ಬಿಟ್ಟು ಈಗ ಎಂಟ್ರೆನ್ಸ್ ಈ ಕಡೆ ಇಟ್ಟಿದ್ದಾರೆ. ಸೊ ಇನ್ನ ಬಿಸಿಯೆಸ್ಟ್ ಪ್ಲೇಸಸ್ ಆ ಟೈಮಲ್ಲಿ 6:15, 6:30 ಅಷ್ಟೊಳಗೆ ಇನ್ನ ದೇರ್ ಆರ್ ಲಾಟ್ ಆಫ್ ಬಿಸಿ ಪ್ಲೇಸಸ್. ಸೊ ಅದು ಬಿಟ್ಟು ಈ ಚೂಸ್ ಮಾಡಿರೋದು ಮೋಸ್ಟ್ಲಿ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಆಗ್ಲಿಲ್ಲ ಅನ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಒಂದು. ಇನ್ನೊಂದು, ಇವ್ರ ಜೊತೆ ಇನ್ನ ಏನಾದ್ರೂ 2-3 ಕಾರ್ಗಳು ಏನಾದ್ರೂ ಇದಾವ, ದಟ್ ಯು ಕಾಂಟ್ ರೂಲ್ ಔಟ್ ಅಟ್ ದಿಸ್ ಸ್ಟೇಜ್. ಹೌದು. ಸೊ ಅದನ್ನ ತನಿಖೆ, ಅದಕ್ಕೆ ಹೇಳೋದು ಹೈ ಅಲರ್ಟ್ ಘೋಷಣೆ ಮಾಡೋದು. ಆಮೇಲೆ ಇದೇ ತರ ಬೇರೆದಕ್ಕೂ ಮಾಡ್ಲಿಕ್ಕೆ ಯೋಜನೆ ರೂಪಿಸಿದಾರ ಬೇರೆ ರಾಜ್ಯದಲ್ಲೂ ಅಂತ, ಅದನ್ನು ದೇ ಹ್ಯಾವ್ ಟು ರೂಲ್ ಔಟ್ ಬೈ ಇನ್ವೆಸ್ಟಿಗೇಷನ್. ಹೌದು. ಬಟ್ ಇಟ್ ಕೆನಾಟ್ ಬಿ ಅನ್ ಐಸೋಲೇಟೆಡ್ ಇನ್ಸಿಡೆಂಟ್. ಯಾಕಂದ್ರೆ ನಿನ್ನೆ 3 ದಿವಸದ ಬೇರೆ ಸೀಸರ್ಸು, ಅರೆಸ್ಟು ಇದೆಲ್ಲ ನಡೀತಾ ಇದೆ. ಸೊ ನಿನ್ನೆ ಇವತ್ತಿನವರೆಗೂ ಕೂಡ ಆಗಿರುವಂತಹ ಸೀಸರ್ಸ್ ಅನ್ನ ನೋಡಿದಾಗ, ಎಲ್ಲೆಲ್ಲಿ ಜಪ್ತಿ ಮಾಡಿದ್ದಾರೆ ಇವುಗಳನ್ನು ಗಮನಿಸಿದಾಗ ಅವರ ಟಾರ್ಗೆಟ್ ಬಹುತೇಕ ಡೆಲ್ಲಿ ಅಂತ ಹೇಳುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಇತ್ತು. ಅದಕ್ಕೆ ಪೂರಕವಾಗಿ ಈಗ ದೆಹಲಿಯಲ್ಲಿನೇ ಈ ಸ್ಫೋಟವು ಕೂಡ ಸಂಭವಿಸಿದೆ. ಹಾಗಾಗಿ ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅದು ಕೂಡ ಸುಮಾರು 2,000 kgಗಿಂತ ಜಾಸ್ತಿ ಅಮೋನಿಯಂ ನೈಟ್ರೇಟ್ನ ಬಳಕೆ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗಿನ ಮಾಹಿತಿಗಳನ್ನು ನೋಡಿದಾಗ ಕರೆಕ್ಟ್. ಸೊ ಯಾಕಂದ್ರೆ ನೋಡಿ, ಈಗ ಇದನ್ನ ಎಕ್ಸ್ಪ್ಲೋಸಿವ್ಸ್ ತಂದು ಅದಕ್ಕೆ ಡೆಟೋನೇಟರು, ಬಟ್ ಅದನ್ನು ಕೋಆರ್ಡಿನೇಟೆಡ್ ಐಡಿಸ್ ಮಾಡಿ ಅದನ್ನ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ಡ್ ಆಗಿ ಎಕ್ಸ್ಪ್ಲೋಷನ್ ಮಾಡೋದು, ಅದು ಅರ್ಧ ದಿವಸದಲ್ಲಿ 1 ದಿವಸದಲ್ಲಿ ಸಾಧ್ಯನೇ ಇಲ್ಲ. ಹೌದು. ಸೊ ದೇ ಮೈಟ್ ಹ್ಯಾವ್ ಟೇಕನ್ ವೆಲ್ ಪ್ಲಾನ್ಡ್. ಅದಕ್ಕೆ ಅದನ್ನ ಯಾವತ್ತು ಒಂದೇ ಜಾಗದಲ್ಲಿ ಒಂದೇ ಕಾರಲ್ಲಿ ಇಡೋಂಥದ್ದು ಪ್ಲಾನಿಂಗು ತುಂಬಾ ಕಮ್ಮಿ ಇರುತ್ತೆ. ಈ ತರದಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿ, ಪ್ಲಸ್ ಸುಮಾರು ಕಡೆ ಮಾಡಬೇಕು ಅಂಡ್ VIP ಟಾರ್ಗೆಟ್ ಮಾಡ್ತಿದಾರೋ, ಇಲ್ಲ ಒಂದು ಲೊಕೇಶನ್ ಟಾರ್ಗೆಟ್ ಮಾಡ್ತಿದಾರೋ, ಡೆಫಿನೆಟ್ಲಿ ಅದಿರುತ್ತೆ. ಬಟ್ ದ ಟೈಪ್ ಆಫ್ ಲೊಕೇಶನ್ ಇವತ್ತೇನು ಚೂಸ್ ಮಾಡಿದ್ದಾರೆ, ಇಟ್ ಇಸ್ ನಾಟ್ ದಟ್ ಎಕ್ಸ್ಪೆಕ್ಟೆಡ್ ಒನ್. ಸೊ ಬೇರೆ ಒಳ್ಳೆ ಜಾಗಗಳು ಡೆಲ್ಲಿದಲ್ಲಿ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತ ಜಾಗ ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಡೆಫಿನೆಟ್ಲಿ ಇದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿರೋದು ಅಂತ ನಮ್ಗೆ ಅನ್ಸುತ್ತೆ. ಇದು ಬಹುತೇಕ ಟ್ರಾಫಿಕ್ ಸಿಗ್ನಲ್ ಅಲ್ಲೇ ಆಗಿದೆ ಇದು. ಅದೇ ಇದು ಏನಾಗಿದೆ ಅಂದ್ರೆ, ದೇ ಮೈಟ್ ಹ್ಯಾವ್ ಬೀನ್ ಸ್ಕೇರ್ಡ್, ಬಟ್ ಡೆಫಿನೆಟ್ಲಿ ಇವ್ರ ಉದ್ದೇಶ ಬೇರೆ ಇದ್ದೇ ಇದೆ. ಆಮೇಲೆ ಇವ್ರ ಜೊತೆ ಬೇರೆಯವ್ರು ಇದ್ದೇ ಇದ್ದಾರೆ. ಆಮೇಲೆ ಅದರ್ ಪಾಸಿಬಲ್ ಕಾರ್ಸ್ ಇದನ್ನೆಲ್ಲ ಅದೇ ಈಗ ಐ ಥಿಂಕ್ ಹೈ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ತಪಾಸಣೆ, ರೇಟ್ಸು ಇದೆಲ್ಲ ನಡೀತಾ ಇರುತ್ತೆ. ಐ ಥಿಂಕ್ ನಾಳೆ ಗೊತ್ತಾಗ್ಬೋದು, ಇಲ್ಲ ಒಂದೆರಡು ದಿನದಲ್ಲಿ ದ ಟ್ರೂತ್ ವಿಲ್ ಬಿ ಔಟ್. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸ್ಫೋಟಕಗಳನ್ನ ಬಳಕೆ ಮಾಡಿರುವಂಗೆ ಕಾಣ್ತಾ ಇದೆ ಅಂತ. ಯಾಕಂದ್ರೆ ಸುಮಾರು 10 ಜನ ಸತ್ತಿದ್ದಾರೆ ಅಂದ್ರೆ ಅದರ ಸುತ್ತಮುತ್ತಲೂ ಇದ್ದಂತಹ ವೆಹಿಕಲ್ಗಳಲ್ಲಿ ಇದ್ದಂಥವ್ರು ಸತ್ತಿದ್ದಾರೆ ಈಗ ಅದರಲ್ಲಿ. ಹೌದು. ಅಲ್ಲ, ಈಗ ಪ್ರಮಾಣ ಮತ್ತೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಈಗ RDX, ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಕಮ್ಮಿ ಪ್ರಮಾಣದಲ್ಲಿ ಈ ಸ್ಫೋಟ ಬರುತ್ತೆ, ಈ ತರ ಸ್ಫೋಟ. ಅದೇ ಈ TNT ನಾವು ಮತ್ತೆ ಅಮೋನಿಯಂ ನೈಟ್ರೇಟ್ ಈ ತರ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಏನಿದೆ, ಅದು ಜಾಸ್ತಿ ಪ್ರಮಾಣ ಬೇಕಾಗತ್ತೆ ಅಷ್ಟೇ. ಸೊ ದ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್. ಹೌದು. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಅನಲೈಸ್. ಸೊ ಅದೇ, ಬಟ್ ಎನಿ ಆಫ್ ದ ಕೆಮಿಕಲ್ ಟೆಸ್ಟಿಂಗ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ಕನ್ಫರ್ಮ್ಡ್. ಹೌದು. ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಅಮೋನಿಯಂ ನೈಟ್ರೇಟ್ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಮೆಟೀರಿಯಲ್ಸ್ ಅಲ್ಲಿ ಸಿಕ್ಕಿತ್ತು, ಅದನ್ನು ಈಗಾಗಲೇ ಟೆಸ್ಟಿಗೆ ಕಳಿಸಿದ್ದಾರೆ ಅಂತ ಹೇಳಿ.
ಅದೇ ಇದೆ, ದಟ್ ಈಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಯಾಕಂದ್ರೆ RDX ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ದೇರ್ ಆಲ್ ಮಿಲಿಟರಿ ಗ್ರೇಡ್ ಎಕ್ಸ್ಪ್ಲೋಸಿವ್ಸ್, ಕಾಮನ್ ಮ್ಯಾನ್ಗೆ ಈ ಟೆರರ್ ಗ್ರೂಪ್ಗೆ ಸಿಗೋದು ಕಷ್ಟ ಇದೆ. ಸೊ ಅಂಡ್ ದೀಸ್ ಆರ್ ಈಸಿಲಿ ಅವೈಲೇಬಲ್. ಅದಕ್ಕೆ ಅಂಡ್ ಇದಕ್ಕೆ ಬೇರೆ ಅದರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು, ಪೆಟ್ರೋಲ್ ಆಗಿರಲಿ, ಯೂರಿಯಾ ಆಗಿರಲಿ, ಈವನ್ ಶುಗರ್, ದೇರ್ ಆರ್ ಡಿಫರೆಂಟ್ ಥಿಂಗ್ಸ್ ದೇ ಕ್ಯಾನ್ ಮಿಕ್ಸ್ ಇಟ್ ಟು ಇನ್ಕ್ರೀಸ್ ದ ಎಕ್ಸ್ಪ್ಲೋಸಿವ್ ಕೆಪಾಸಿಟಿ ಅಮೋನಿಯಂ ನೈಟ್ರೇಟ್ ಜೊತೆ. ಸೊ ಐ ಥಿಂಕ್ ದಟ್ ಮೇ ಬಿ ದ ಒನ್ ಪಾಸಿಬಿಲಿಟಿ. ಬಟ್ ಈ ಹಂತದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಬರೋವರೆಗೂ ವಿ ಮೇ ನಾಟ್ ಕನ್ಕ್ಲೂಡ್ ಅಷ್ಟೇ. ಬಟ್ ಇದನ್ನ ಒಂದು ಕಾರ್ನ ಒಳಗಡೆ ಇಟ್ಟಿರುವಂತದಂತೂ ಬಹುತೇಕ ಕನ್ಫರ್ಮ್ ಆಗಿದೆ, ಕಾರಲ್ಲಿ ತೆಗೆದುಕೊಂಡು ಬಂದ. ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಈಗ ಎಪಿಸೆಂಟರ್ ಅಲ್ಲಿ ಆ ಕಾರು ಡಿಸ್ಟ್ರಕ್ಷನ್ ನೋಡಿದ್ರೆ ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಹೌದು ಹೌದು. ಬಟ್ ಸಾಮಾನ್ಯವಾಗಿ ನಾವು ಇದುವರೆಗೆ ನೋಡ್ತಾ ಇದ್ದಂಥದ್ದು ಅಂದ್ರೆ ಬೇರೆ ಬೇರೆ ಬ್ಲಾಸ್ಟ್ಗಳ ಸಂದರ್ಭದಲ್ಲಿ ನೋಡ್ತಾ ಇದ್ದಂಥದ್ದು ಈ ಟಿಫನ್ ಬಾಕ್ಸ್ಗಳಲ್ಲಿ ಇಟ್ಟಿದ್ರು ಅಥವಾ ಟೂ ವೀಲರ್ ಇಟ್ಟಿದ್ರು, ಈ ರೀತಿಯ ಫಾರ್ಮ್ಯಾಟ್ಗಳು ನೋಡ್ತೀವಿ. ಇದು ಯಾವುದೋ ಒಂದು ಹೊಸ ಫಾರ್ಮ್ಯಾಟ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿರುವ ರೀತಿಯಲ್ಲಿ ಕೂಡ ಗೋಚರಿಸುತ್ತದೆ. ಅದೇ ಅದಕ್ಕೆ ಈ ಏನಂದ್ರೆ ದ ಪ್ಯಾಟರ್ನ್ ಇದೆಯಲ್ಲ, ದ ಪ್ಯಾಟರ್ನ್ ಆಫ್ ಬ್ಲಾಸ್ಟ್ ಮತ್ತೆ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್, ಹೌದು, ಮತ್ತೆ ಏನಾದ್ರೆ ದ ಕಂಟೈನರ್ ಯೂಸ್ಡು, ದ ಡೆಟೋನೇಟರ್ ಯೂಸ್ಡು, ಇದೆಲ್ಲ ಆಧಾರದ ಮೇಲೆನೆ ಯಾವರು ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಹೌದು. ದ ಆರ್ಗನೈಸೇಷನ್, ಅದಕ್ಕೆ the fingerprints of explosives that will speak about the type of organization. ಹೌದು 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 ಹೌದು. ಯಾಕಂದ್ರೆ ಇದೊಂದೇ ಅಲ್ಲ, ಬರೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ ಯಾವ ತರ ಸಂಘಟನೆಗಳು ಯಾವ ರೀತಿ ಉಪಯೋಗ ಮಾಡ್ತಾರೆ, ಅದು ಇಲ್ಲಿ ಉಪಯೋಗ ಮಾಡಿದ್ರೆ ಆ ಸಂಘಟನೆಗಳಿಗೂ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಜ 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 ನಿಜ. ಸೊ that's why at the initial stage ಅಲ್ಲಿ police may not reveal, but coming days ಎಲ್ಲ ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ. ಹೌದು ಹೌದು. ಡಾಕ್ಟರ್ ದಿನೇಶ್ ಅವರು, ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ. ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಲೋಕನಾಯಕ್ ಜಯಪ್ರಕಾಶ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿರುವಂತಹ ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈಗಷ್ಟೇ ಅವರು ಘೋಷಣೆ ಮಾಡಿದ್ರು, ನಾನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ತೀನಿ, ಹಾಗೆಯೇ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತೀನಿ ಅಂತ ತಿಳಿಸಿದ್ರು. ಈಗ ಅಮಿತ್ ಶಾ ಅವರು ನೇರವಾಗಿ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ, ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಅಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ಘಟನೆ ಏನು ನಡೀತು, ಏನಾಗಿದೆ ಅನ್ನೋದರ ಬಗೆಗಿನ ವಿವರವನ್ನು ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ LNGP ಆಸ್ಪತ್ರೆಗೆ ಬಂದು ಅಲ್ಲಿ ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಅಲ್ಲಿಗೆ ಬಂದಿದ್ದಾರೆ. ಹಾಗೆಯೇ ಮೃತಪಟ್ಟಂಥವರ ಶರೀರಗಳನ್ನು ಕೂಡ ಈಗಾಗಲೇ LNGPಗೆ ತೆಗೆದುಕೊಂಡು ಬರಲಾಗಿದೆ. ಇದು ಈಗ ಸದ್ಯಕ್ಕೆ ಅಲ್ಲಿಂದ ಸಿಗ್ತಿರುವಂಥ ಅಪ್ಡೇಟ್ಸ್. ಆದರೆ ಈಗ ನಾವು ನೇರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಮಿತ್ ಶಾ ಅವರು ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದಾರೆ, LNGP ಆಸ್ಪತ್ರೆಗೆ ತಲುಪಿದ್ದಾರೆ. ಲೋಕನಾಯಕ ಆಸ್ಪತ್ರೆಯಲ್ಲಿ ಅವರು ಗಾಯಾಳುಗಳ ಒಂದು ಚಿಕಿತ್ಸೆಯನ್ನು ಆಗ್ತಾ ಇದೆ. ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ಅಧಿಕಾರಿಗಳ ತಂಡವು ಕೂಡ ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ಘಟನಾ ಸ್ಥಳಕ್ಕೆ ಧಾವಿಸೋದಕ್ಕಿಂತ ಮುಂಚಿತವಾಗಿ, ಘಟನಾ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನು ಮಾತನಾಡಿಸೋದಕ್ಕಾಗಿ ಈಗ ಅಮಿತ್ ಶಾ ಅವರು ಬಂದಿರುವಂಥದ್ದು. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿದೆ. ಈ ಸ್ಫೋಟದ ತೀವ್ರತೆಯಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ, ಹಲವರಿಗೆ ಗಾಯಗಳಾಗಿದ್ದಾವೆ, 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತು ಈ 20 ಜನ ಏನು ಗಾಯಾಳುಗಳಿದ್ದಾರೆ ಅವ್ರನ್ನ ಈಗಾಗಲೇ LNGP ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. LNGP ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು. ಅಲ್ಲಿಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಈಗ ಬಂದಿದ್ದಾರೆ. ಘಟನೆಯ ಬಗ್ಗೆ ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ, ಯಾಕಂದರೆ ಗಾಯಾಳುಗಳಿಗೆ ಏನು ನಡೆದಿದೆ ಅನ್ನೋಂಥದ್ರ ಬಗ್ಗೆ ಕೆಲವರಿಗಾದರೂ ಅಂದಾಜು ಆಗಿರುವಂತಹ ಚಾನ್ಸಸ್ ಇರುತ್ತೆ, ಅಥವಾ ದೂರದಿಂದ ಏನಾದರೂ ನೋಡಿದ್ರ ಏನು ನಡೀತು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಆಗೋಗಿದೆ, ಆ ತೀವ್ರತೆ ಅವ್ರನ್ನ ಹೇಗೆ ಬಾಧಿಸಿದೆ, ಈ ಎಲ್ಲ ವಿವರಗಳು ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಈಗ ಗಾಯಾಳುಗಳಿಗೆ ಧೈರ್ಯ ತುಂಬೋದಕ್ಕಾಗಿ ಕೇಂದ್ರ ಗೃಹ ಸಚಿವರು ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಹಾಗೆಯೇ ಘಟನಾ ಸ್ಥಳದಲ್ಲಿ, ಏನು ಸ್ಫೋಟ ಸಂಭವಿಸಿರುವಂತಹ ಸ್ಥಳದಲ್ಲಿ ಈಗಾಗಲೇ ಆ ಒಂದು ಕ್ರೈಮ್ಸ್ ಸೈಟ್ ಏನಿದೆ ಅಲ್ಲಿ ಆ ಪ್ರದೇಶದಲ್ಲಿ ಈಗಾಗಲೇ ಕಂಪ್ಲೀಟ್ ಬ್ಯಾರಿಕೇಡ್ ಮಾಡಲಾಗಿದೆ. ಅದನ್ನು ಕಂಪ್ಲೀಟಾಗಿ ಅದನ್ನು ರಕ್ಷಣೆ ಮಾಡಲಾಗಿದೆ ಮತ್ತು ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ತಂಡ ಈಗ ಅಲ್ಲಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದೆ. ಕೆಂಪುಕೋಟೆಯ ಬಳಿಯಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿ ಇದು. ಭಯೋತ್ಪಾದಕ ದಾಳಿಯನ್ನು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈಗ ತನಿಖೆ ನಡೆಸಲಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ, ಯಾರು, ಯಾವ ಸಂಘಟನೆಯವರು, ಯಾವ ಸ್ವರೂಪದ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಈ ದಾಳಿಯನ್ನು ನಡೆಸಿದ್ದಾರೆ, ಮತ್ತು ಈ ದಾಳಿಯನ್ನು ನಡೆಸಿರ್ತಕ್ಕಂಥ ಉಗ್ರರು ಅದೇ ಕಾರ್ನಲ್ಲೇ ಇದ್ರಾ ಅಥವಾ ಅವರು ಕಾರನ್ನು ಅಲ್ಲಿ ನಿಲ್ಲಿಸಿ ಓಡ್ ಹೋಗಿದಾರಾ, ಇದು ಕೂಡ ಗೊತ್ತಾಗಬೇಕಾಗಿದೆ.
ಈ ಬಗೆಗಿನ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಲಾಗ್ತಿದೆ. ಮೂವರು ಆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋಂಥದ್ದು ಪ್ರಾಥಮಿಕ ಮಾಹಿತಿ ಸದ್ಯಕ್ಕಿರುವಂಥದ್ದು. ಈಗಾಗಲೇ ಆಸ್ಪತ್ರೆಗೆ ಬಂದಿರತಕ್ಕಂತಹ ಅಮಿತ್ ಶಾ ಅವರು ಅಲ್ಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ನಂತರ ಬಹುತೇಕ ಅವರು ಗಾಯಾಳುಗಳನ್ನು ಕೂಡ ಮಾತನಾಡಿಸೋದಕ್ಕೆ ಹೋಗ್ಬೋದು. ಏನು ನಡೀತು, ಹೇಗಾಯಿತು ಅನ್ನೋದ್ರ ಬಗೆಗಿನ ಮಾಹಿತಿಯನ್ನು ಅಮಿತ್ ಶಾ ಅವರು ಕೂಡ ಸದ್ಯಕ್ಕೆ ಕಲೆ ಹಾಕ್ತಾ ಇದ್ದಾರೆ. LNJP ಆಸ್ಪತ್ರೆಯಲ್ಲಿ, ಲೋಕನಾಯಕ ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿಗೆ ಬಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಅವರು ಕೂಡ ಬ್ರೀಫ್ ಮಾಡ್ತಾ ಇದ್ದಾರೆ. ಘಟನೆಯ ಬಗೆಗಿನ ವಿವರಣೆಯನ್ನು ಅಮಿತ್ ಶಾ ಅವರಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಗಾಯಾಳುಗಳ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದು ಇಲ್ಲಿಯ ಘಟನೆಯನ್ನು ನಾವು ಗಮನಿಸ್ತಾ ಹೋದಾಗ ಮುಂಬೈ ಮಾದರಿಯಲ್ಲಿ ಏನಾದರೂ ದಾಳಿಯನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನೇನಾದರೂ ಮಾಡಿದ್ರಾ ಅನ್ನುವಂತಹ ಅನುಮಾನವೂ ಕೂಡ ಬಂದೇ ಬರುತ್ತೆ. ಯಾಕೆಂದರೆ ಮುಂಬೈನಲ್ಲೂ ಕೂಡ ನವೆಂಬರ್ ತಿಂಗಳಲ್ಲೇ ದಾಳಿ ನಡೆಸಲಾಗಿತ್ತು. ಮುಂಬೈ ದಾಳಿ ನಡೆಸಿರುವಂಥದ್ದು ನವೆಂಬರ್ ತಿಂಗಳಲ್ಲೇ 26/11 ಅದು ನವೆಂಬರ್ 26ರಂದು. ಇವತ್ತು ನವೆಂಬರ್ 10ರಂದು ದೆಹಲಿಯಲ್ಲಿ ಕೆಂಪುಕೋಟೆಯ ಸಮೀಪದಲ್ಲಿ ಈ ಸ್ಫೋಟ ಸಂಭವಿಸಿದೆ. ಸುಮಾರು 10 ಮಂದಿ ಈಗಾಗಲೇ ಸಾವಿಗೀಡಾಗಿದ್ದಾರೆ, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿವರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ, ಏನಾಗಿದೆ, ಏನು ಕತೆ ಅಂತೇಳಿ. ಮತ್ತು ಇದು ಒಂದೇ ಸ್ಫೋಟಕ್ಕೆ ಸೀಮಿತಗೊಳ್ಳುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಹೀಗಾಗಿ ಪೊಲೀಸರು ಭಾಳ ಹೈ ಅಲರ್ಟ್ನಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ವಾಹನಗಳ ತಪಾಸಣೆ ಆಗ್ತಾ ಇದೆ. ಮತ್ತು ಕಳೆದ 2-3 ದಿವಸಗಳಲ್ಲಿ ಪೊಲೀಸರು ರೇಡ್ ಮಾಡಿದಾಗ ಸಿಕ್ಕಿರುವಂಥದ್ದು ಬರೋಬ್ಬರಿ 2900 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ವಶಪಡಿಸ್ಕೊಂಡಿರುವಂಥದ್ದು, ಸ್ಫೋಟಕಗಳನ್ನು ವಶಪಡಿಸ್ಕೊಂಡಿರೋದು. ಅಂದರೆ ದೊಡ್ಡ ಮಟ್ಟದ ಸ್ಫೋಟಗಳಿಗೆ ಬೇಕಾದಂಥ ತಯಾರಿ ಎಲ್ಲೋ ಒಂದು ಕಡೆ ನಡೆದಿದೆಯಾ, ಉಗ್ರ ಕೃತ್ಯವನ್ನು ಎಸಗೋದಿಕ್ಕೆ ಬೇಕಾಗಿರ್ತಕ್ಕಂತಹ ಭಾಳ ವ್ಯವಸ್ಥಿತವಾದಂತಹ ಸಂಚು ನಡೆದಿರುವಂಗೆ ಗೋಚರಿಸ್ತಾ ಇದೆ. ಇದರ ಈ ವಿಚಾರಗಳ ಬಗ್ಗೆ ಈಗ ಬಹಳ ಗಂಭೀರವಾದಂತಹ ತನಿಖೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರವು ಕೂಡ ಮುಂದಾಗಿದೆ. ಅಮಿತ್ ಶಾ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ನಾವು ಇದರ ಬಗ್ಗೆ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿ. ಗಾಯಾಳುಗಳನ್ನು ಭೇಟಿಯಾಗೋದಕ್ಕಾಗಿ LNJP ಆಸ್ಪತ್ರೆಗೆ ಬಂದಿದ್ದಾರೆ. ಲೋಕನಾಯಕ್ ಜಯಪ್ರಕಾಶ್ ಆಸ್ಪತ್ರೆ ದೆಹಲಿಯಲ್ಲಿರುವಂಥದ್ದು. ಡಾಕ್ಟರ್ ದಿನೇಶ್ ರಾವ್ ಅವ್ರ ಜೊತೆಗೆ ಆಗಲೇ ಮಾತಾಡ್ತಾ ಇದೆ. ಈ ಸ್ಫೋಟದ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಅವರು ಕೂಡ ಹೇಳ್ತಾ ಇದ್ರು ಏನಾಗಿರಬಹುದು ಅನ್ನೋದ್ರ ಬಗ್ಗೆ, ಸದ್ಯಕ್ಕಿರುವಂತಹ, ಯಾಕೆಂದರೆ ಕ್ರೈಮ್ ಸೀನನ್ನು ನೋಡಿದಂತಹ ಸಂದರ್ಭದಲ್ಲಿರುವಂತಹ ವಿಚಾರಗಳ ಬಗ್ಗೆ. ಡಾಕ್ಟರ್ ದಿನೇಶ್ ರಾವ್ ಅವರೇ, ಬಹಳ ಮುಖ್ಯವಾಗಿ ಕಳೆದ 3 ದಿವಸಗಳಿಂದ ನಡೀತಾ ಇರುವಂಥ ರೇಡ್ ಮತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಉಗ್ರ ಕೃತ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಬಹಳಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು AK-47 ಗನ್ನನ್ನು ಲಾಕರಲ್ಲಿ ಇಟ್ಟಿರುವಂಥದ್ದು ಕೂಡ ಸಿಕ್ಕಿದೆ. ವೈದ್ಯರುಗಳು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಗೋಚರಿಸ್ತಾ ಇರುವಂಥದ್ದು. ಇದೆಲ್ಲವನ್ನು ಗಮನಿಸಿದಾಗ ಬಹುಶಃ ದೊಡ್ಡ ಮಟ್ಟದ ದಾಳಿಗೆ ಬೇಕಾದಂಥ ತಯಾರಿಯನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಡೆಫಿನೆಟ್ಲಿ. ಯಾಕಂದ್ರೆ ಈಗ ಯಾರು ಸಿಕ್ಕಾಕೊಂಡಿದ್ದಾರೆ, ರೇಡ್ ಇಟ್ ವಾಸ್ ನಾಟ್ ಕಂಪ್ಲೀಟ್. ಹೌದು, ಇಟ್ ವಾಸ್ ಆನ್ ಗೋಯಿಂಗ್ ರೇಡ್ಸ್. ಹೌದು, ಅದು 2-3 ದಿವಸದಿಂದ ನಡೀತಾ ಇರೋದು ನಿಮ್ಗೂ ಗೊತ್ತಿದೆ. ಸೊ ಅಂತ ಮಧ್ಯದಲ್ಲಿ ಇದಾಗಿರೋದು ನೋಡಿದ್ರೆ ಇಟ್ಸ್ ಅ ಡೆಸ್ಪರೇಟ್ ಅಟೆಂಪ್ಟ್. ಲಾರ್ಜರ್ ಕಾನ್ಸ್ಪಿರಸಿ ಅಂತೂ ಇದ್ದೇ ಇದೆ. ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಹೌದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ, ಈಗ ಗೃಹ ಮಂತ್ರಿಗಳು ಹಾಸ್ಪಿಟಲ್ಗೂ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಐ ಡೋಂಟ್ ಥಿಂಕ್ ಪೊಲೀಸ್ ವಿಲ್ ಗಿವ್ ಅ ಕ್ಲಿಯರೆನ್ಸ್. ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಹೇಳ್ತೀನಿ ನಾನು. ಯಾಕಂದ್ರೆ ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಸ್ಪೆಷಲಿ ಇಂಥ ಸನ್ನಿವೇಶದಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನ್ ಹೇಳುತ್ತೆ, ಎಕ್ಸ್ಪ್ಲೋಸಿವ್ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ತಿರೋರು ಮೇ ಬಿ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್, ಗಾಯಾಳುಗಳು ಆಲ್ಸೋ ಮೇ ಬಿ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್. ಅವ್ರದ್ದು ಐಡೆಂಟಿಟಿ ಮತ್ತೆ ಇನ್ವೆಸ್ಟಿಗೇಟಿವ್ ಕ್ಲಿಯರೆನ್ಸ್ ಸಿಗೋವರೆಗೂ ದೇ ಆರ್ ಬಿ ಕನ್ಸಿಡರ್ಡ್ ಆಸ್ ಸಸ್ಪೆಕ್ಟ್ಸ್ ಇನ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್. ಸೊ ಗಾಯಾಳುಗಳಿಗೂ ನಾವು ಸಸ್ಪೆಕ್ಟ್ಸ್ ತರನೇ ನೋಡ್ತೀವಿ, ಸತ್ತಿರೋದು ಐಡೆಂಟಿಟಿ ಕ್ಲಿಯರ್ ಆಗೋವರೆಗೂ ಸಸ್ಪೆಕ್ಟ್ಸ್ ತರನೇ ನೋಡ್ಬೇಕು ಅಂತ ನಮ್ಮ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಹೇಳುತ್ತೆ, ಎಸ್ಪೆಷಲಿ ಇನ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ. ಸೊ ಅದನ್ನ ಕ್ಲಿಯರೆನ್ಸ್ ಕೊಡೋವರೆಗೂ ಯೂಶಲಿ ದೇ ವಿಲ್ ನಾಟ್ ಅಲೋ ಅದರ್ಸ್. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಹೋಮ್ ಮಿನಿಸ್ಟರ್ಗೂ ಬ್ರೀಫ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ತೀನಿ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರೋದ್ರಿಂದ. ಬಟ್ ಡೆಫಿನೆಟ್ಲಿ
It cannot be an isolated incident. They got some other plans ಅಂತ. ಎಕ್ಸಾಕ್ಟ್ಲಿ ನೀವು ಹೇಳಿದ್ರೆ ಒಂದು ಡೆಸ್ಪರೇಟ್ ಅಟೆಂಪ್ಟ್ ಕೂಡ ಆಗಿರ್ಬೋದು. ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ದಾಳಿಗಳು ಒಂದ್ ಕಡೆಯಲ್ಲಿ ರೇಡ್ಸ್ ನಡೀತಾ ಇರುವಾಗ ಇಲ್ಲ ನಮ್ಮ ಹತ್ರ ಇರೋದ್ರಿಂದಾಗಿ ಎಷ್ಟಿದೆಯೋ ಅಷ್ಟರಿಂದ ಬ್ಲಾಸ್ಟ್ ಮಾಡೋಣ ಅಂತ ಹೇಳಿ ತರಾತುರಿಯಲ್ಲಿ ಬ್ಲಾಸ್ಟ್ ಮಾಡಿಸಿರುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ. ಅಲ್ಲ ಅದೇ ಡೆಫಿನೆಟ್ಲಿ ಇದೇನಂದ್ರೆ ಇಟ್ಸ್ ಅನ್ ಆರ್ಗನೈಸ್ಡ್ ಅಂಡ್ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಅಂತೀವಿ ನಾವು. ಸೊ ಆ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಅಲ್ಲಿ ಒಂದು ಇಬ್ರು ಸಿಕ್ಕಿದಾಗ ಅದರ್ ಪೀಪಲ್ ದೇರ್ ಆಲ್ರೆಡಿ ದೇರ್, ಅವರು ಕೆಲಸ ಮಾಡಿ ಓಟೋಗ್ತಾರೆ. ಹೌದೌದು. ದೇ ವಿಲ್ ನಾಟ್ ಬಿ ನೋಯಿಂಗ್ ವಿಚ್ ಇನ್ನೊಬ್ರು ಏನ್ ಮಾಡ್ತಾರೆ ಅಂತಾನು ಗೊತ್ತಿರಲ್ಲ. ಇವ್ರು ಕೊಟ್ಟಿರೋ ಟಾರ್ಗೆಟ್ ಇವ್ರು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೌದೌದು. ದಟ್ಸ್ ಹೌ ದ ಆರ್ಗನೈಸೇಷನ್ ವರ್ಕ್ಸ್. ಹೌದು. ಸೊ ಒನ್ ಯೂನಿಟ್ ಮಾಡಿದೆ, ಇನ್ನೊಂದು ಯೂನಿಟ್ ಡೆಲ್ಲಿನಲ್ಲೇ ಮಾಡ್ತಾರೋ, ಬೇಕಾದಷ್ಟು ಇದೆಯೋ ಇಲ್ಲ ಬೇರೆ ರಾಜ್ಯದಲ್ಲೂ ಪ್ಲಾನ್ ಇದೆಯೋ ಇದು ಗೊತ್ತಿಲ್ಲ. ಯಾಕಂದ್ರೆ ಅವರು ಹಾರ್ಟ್ ಆಫ್ ಇಂಡಿಯಾ ದಟ್ ಈಸ್ ಡೆಲ್ಲಿನಲ್ಲೇ ಮಾಡ್ಲಿಕ್ಕೆ ಐ ಥಿಂಕ್ ದೇ ವಾಂಟ್ ಟು ಪೋಸ್ ಅ ಚಾಲೆಂಜ್ ಟು ದ ಗವರ್ಮೆಂಟ್ ಅಷ್ಟೇ. ನಿಜ. ಅದೊಂದು ಉದ್ದೇಶ ಅಷ್ಟೇ ಇವರೆಲ್ಲ ನೋಡಿ, ಇವರೆಲ್ಲ ಮಾಡೋದೊಂದು 5, 6, 7 ಜನ ಅಂತ ಒಬ್ಬ ಏನಂತಾರೆ ಕೋವರ್ಡಿಸ್ ಆಕ್ಟ್ ಅಂತೀವಿ ನಾವು. ಹೌದು. ಇವರು ಧೈರ್ಯವಂತರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ. ಈ ಪುಕ್ಕಲ್ರು ಅಂತೀವಲ್ಲ ಆ ತರ ಜನಕ್ಕೆ ಸೇರ್ಕೊಂಡಿರ್ತಕ್ಕಂಥ ಜನ ಇವರು ಇಂಥವ್ರು ಸ್ವಲ್ಪ ಮಾಡಿ ಇಂಥದ್ದು ನಮ್ಮ ದೇಶ ಯಾವ ಮಟ್ಟಕ್ಕೆ ಬೆಳೆದಿದೆ ಇಂಥವ್ರಿಗೆ ಮಟ್ಟ ಹಾಕೋದು ತುಂಬಾ ಈಸಿ. ಬಟ್ ಏನಂದ್ರೆ ಈ ತರ ಮಾಡಿ ಸ್ವಲ್ಪ ಆತಂಕ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ನಮ್ಮ ದೇಶಕ್ಕೆ ಈ ತರ ಜನಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಜನಕ್ಕೆ ಮಾಡ್ಲಿಕ್ಕೆ ತಕ್ಕ ಪೊಲೀಸ್ ಇದೆ. ಡೆಫಿನೆಟ್ಲಿ ದೇ ವಿಲ್ ಟೇಕ್ ಕೇರ್. ಇದನ್ನು ಯಾರು ಎದುರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿಜ. ಡಾಕ್ಟರ್ ದಿನೇಶ್ ಅವರೇ ಧನ್ಯವಾದ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಡೋದಕ್ಕಾಗಿ. ಇದು ಡಾಕ್ಟರ್ ದಿನೇಶ್ ಅವರು ಹೇಳ್ತಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ಅಟ್ಯಾಕ್ಗಳು ಆದಾಗ ಆತಂಕ ಪಡೋತಲ್ಲ, ಇದನ್ನು ಧೈರ್ಯದಿಂದ ಎದುರಿಸಬೇಕಾಗಿರುತ್ತೆ ಕೂಡ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಲ್ಲಿ ಸರ್ಕಾರಗಳು ಕೂಡ ಆಗಲಿ ಅಥವಾ ಏಜೆನ್ಸಿ ಕೂಡ ಆಗಲಿ ಇದನ್ನು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಈಗ ತನಿಖೆ ನಡೆಸಲೇಬೇಕಾಗತ್ತೆ. ಮತ್ತು ಇಂತಹ ಸಂಭಾವ್ಯ ಸ್ಫೋಟಗಳೇನಾದರೂ ಬೇರೆ ಕಡೆಗಳಲ್ಲಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಆತಂಕ ಇದ್ದೇ ಇದೆ. ಯಾಕಂದರೆ ಕೇವಲ ಒಂದೇ ಇನ್ಸಿಡೆಂಟ್ ಆಗೋಕ್ಕೆ ಚಾನ್ಸ್ ಇದೆಯಾ ಅಥವಾ ಇದೇ ರೀತಿಯಂಥ ತಯಾರಿ ಬೇರೆ ನಗರಗಳಲ್ಲಿ ಏನಾದರೂ ಮಾಡ್ಕೊಂಡಿರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಆತಂಕಗಳು ಇದ್ದೇ ಇರುವಂಥದ್ದು. ಈಗಾಗಲೇ ಅಮಿತ್ ಶಾ ಅವರು ಲೋಕನಾಯಕ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏನು ನಡೆದಿದೆ, ಏನು ಕತೆ, ಏನು ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆಗಲೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಬಗ್ಗೆ ಡಾಕ್ಟರ್ ದಿನೇಶ್ ಅವರು ಹೇಳ್ತಾ ಇದ್ರು. ಇಂತಹ ಬ್ಲಾಸ್ಟ್ ಕೇಸಸ್ ಸಂದರ್ಭದಲ್ಲಿ ನಾವು ಹೇಗೆ ಪ್ರತಿಯೊಬ್ಬರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಗುರುತಿಸಿಕೊಂಡು ಒಂದು ಅನುಮಾನದಿಂದ ನೋಡಬೇಕಾಗತ್ತೆ. ಕ್ಲಿಯರ್ ಆಗೋ ತನಕ, ಅಂದರೆ ಡೌಟ್ಸ್ ಕ್ಲಿಯರ್ ಆಗೋ ತನಕ ನಾವು ಈ ಅನುಮಾನ ಇಟ್ಕೊಂಡು ನೋಡಬೇಕಾಗತ್ತೆ. ಯಾಕಂದರೆ ಆ ಕ್ರೈಮ್ ಸೈಟಲ್ಲಿ ಅವ್ರು ಯಾಕೆ ಇದ್ದರು, ಆ ವ್ಯಕ್ತಿ ಯಾಕೆ ಅಲ್ಲಿ ಇದ್ದರು ಅನ್ನುವಂತಹ ವಿಚಾರಗಳಲ್ಲಿ ಸಹಜವಾಗಿಯೇ ಡೌಟ್ಫುಲ್ ಆಗಿ ಅದನ್ನು ನೋಡಬೇಕಾಗತ್ತೆ, ಅನುಮಾನದಿಂದ ನೋಡಬೇಕಾಗತ್ತೆ. ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇವರು ಇದ್ದಿರಬಹುದಾ ಅನ್ನೋಂಥ ಅನುಮಾನಗಳು ಇರಬೇಕಾಗತ್ತೆ. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ಯಾರೇ VVIPಗಳು, ಆಡಳಿತದ ಮುಖ್ಯಸ್ಥರುಗಳು ಅಲ್ಲಿ ಭೇಟಿ ಕೊಡುವಂಥದ್ದಕ್ಕೆ ಅವಕಾಶವನ್ನು ಕೊಡೋದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಹಾಗಿರುತ್ತೆ ಅಂತ. ದಿಲ್ಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಇಲ್ಲಿ ಈಗಾಗಲೇ ಸಂಭವಿಸಿರುವಂತಹ ಸ್ಫೋಟದಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ. ಅವರ ಸಾವಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ನೋಡಿ, ನವೆಂಬರ್ ತಿಂಗಳಿನಲ್ಲೇ ನಡೆದಿರುವಂತಹ ಸ್ಫೋಟಗಳು, ಈಗ ದೆಹಲಿಯಲ್ಲಿ ಇವತ್ತು ನಡೆದಿರುವಂತಹ ಸ್ಫೋಟ ಇರ್ಬೋದು, ಮುಂಬೈನಲ್ಲಿ ನವೆಂಬರ್ ತಿಂಗಳಿನಲ್ಲೇ ಹಿಂದೆ ನಡೆದಂತಹ ಸ್ಫೋಟವೂ ಕೂಡ ಆಗಿರ್ಬೋದು. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮತ್ತು ಅಧಿಕಾರಿಗಳಿಂದ ನಾನು ಮಾಹಿತಿಯನ್ನು ಪಡೆದಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಘಟನೆಯ ಬಗ್ಗೆ ಗೃಹ ಸಚಿವರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ.
ಇಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಮತ್ತು ಹೇಗೆ ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು, ಹೇಗೆ ಇಂತಹದ್ದೊಂದು ಸ್ಫೋಟ ಸಂಭವಿಸೋದಕ್ಕೆ ಸಾಧ್ಯ ಆಯಿತು ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಕೆಂಪುಕೋಟೆಯ ಬಳಿಯಲ್ಲಿ ಈ ರೀತಿಯಾಗಿ ಸ್ಫೋಟವನ್ನು ನಡೆಸ್ತಾರೆ ಅಂತೇಳಿ ಆದರೆ ದೇಶದಲ್ಲಿ ಆತಂಕವನ್ನು ಹುಟ್ಟಿಸುವಂತಹ ಇಂತಹ ಆತಂಕವಾದಿಗಳನ್ನು ಮಟ್ಟ ಹಾಕಬೇಕಾಗಿರುತ್ತೆ ಮತ್ತು ಅವ್ರನ್ನ ಬೇರು ಸಹಿತವಾಗಿ ಕಿತ್ತೊಗಿಬೇಕಾಗಿರುತ್ತೆ. ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ತಾನು ಈ ಒಂದು ಘಟನೆಯಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂತಹ ದುಃಖತಪ್ತ ಕುಟುಂಬಗಳಿಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಗಾಯಗೊಂಡಂಥವರು ಆದಷ್ಟು ಬೇಗನೆ ರಿಕವರ್ ಆಗಲಿ ಅಂತ ಹೇಳುವಂತಹ ಹಾರೈಕೆಯನ್ನು ಕೂಡ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಕೆಲಸವನ್ನು ಸಹಾಯವನ್ನು ಅಥಾರಿಟೀಸ್ ಅವರಿಗೆ ನೀಡ್ತಾರೆ. ಯಾರಿಗೆಲ್ಲ ಇದರಿಂದ ತೊಂದರೆಗಳಾಗಿದ್ದಾವೋ ಅವರಿಗೆಲ್ಲರಿಗೂ ಕೂಡ ಸಹಾಯವನ್ನು ಸರ್ಕಾರ ನೀಡುತ್ತೆ. ಮತ್ತು ಈ ಒಂದು ಪರಿಸ್ಥಿತಿಯನ್ನು ಸದ್ಯಕ್ಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಜೊತೆಗೆ ಮತ್ತು ಇತರೆ ಅಧಿಕಾರಿಗಳ ಜೊತೆಗೆ ಕೂಡ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ತಮ್ಮ ಎಕ್ಸ್ ಪೋಸ್ಟ್ ಮೂಲಕವಾಗಿ. ಈಗಾಗಲೇ ದೆಹಲಿ ಸ್ಫೋಟದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೆಲವರು ಸತ್ತಿರೋ ಬಗ್ಗೆ ಮಾಹಿತಿ ಬಂದಿದೆ, ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಮಾಡಿದ್ದೀವಿ ಅನ್ನುವಂತಹದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಿಲ್ಲಿ ಸ್ಫೋಟದಲ್ಲಿ ಕೆಲವರು ಸಾವಿಗೀಡಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕರ್ನಾಟಕದಲ್ಲೂ ಕೂಡ ನಾವು ಹೈ ಅಲರ್ಟಲ್ಲಿ ಘೋಷಣೆ ಮಾಡಿದ್ದೀವಿ. ಮೈಸೂರು ಪೊಲೀಸರ ಜೊತೆ ಕೂಡ ನಾನು ಮಾತನಾಡಿದ್ದೀನಿ ಹಾಗೂ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ದೆಹಲಿಯಲ್ಲಿ ಸಂಭವಿಸಿರುವಂಥ ಈ ಭೀಕರ ಸ್ಫೋಟದ ನಂತರ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಎಲ್ಲ ರೀತಿಯಾದಂತಹ ಕ್ರಮಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಸ್ಫೋಟ ಒಂದು ಸ್ಫೋಟ ಆಗಿದೆ ಇವತ್ತು. ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ. ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆಲೂ ಮಾತಾಡಿದ್ದೀನಿ. ಬೆಂಗಳೂರು ಪೊಲೀಸ್ನವ್ರ ಜೊತೆಲೂ ಕೂಡ ಮಾತಾಡ್ತೀನಿ. ಈಗ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ. ಬೆಂಗಳೂರು ರಾಜ್ಯ ಮಟ್ಟದ ಡಿಜಿಪಿ ಜೊತೆ ಐಜಿಪಿ ಜೊತೆ ಕೂಡ ಮಾತಾಡ್ತೀನಿ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ಕೇಂದ್ರ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ, ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ, ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡುತ್ತೇನೆ, ಮತ್ತೆ ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೀನಿ. ಡಿಜಿಪಿ ಮತ್ತೆ ಐಜಿ ಜೊತೆಲೂ ಕೂಡ ಮಾತಾಡ್ತೇನೆ. ಮತ್ತೆ ನಾನು ಈ ಸ್ಫೋಟದಲ್ಲಿ ಮೃತರಾದ